ಹಲೋ ಫ್ರೆಂಡ್ಸ್, ಇದು ಶಿಕಾರಿಪಳ್ಳಿ ಟೆಂಪಲ್ ಬಿಸ್ನೆಸ್ಸಿಂದ. ಲಾಸ್ಟ್ ಟೈಮ್ ನಾನು ಏನು ಅದು ಕಣ್ಣದು ವಾಬ್ಲಿಂಗ್ ಬಗ್ಗೆ ಹಾಕಿದ್ದೆ, ಶೇಕ್ ಲೈನು ಅಂತ. ಅದರಲ್ಲಿ ನನಗೆ ಎಷ್ಟು ತಿಳುವಳಿಕೆ ಇದೆ ಅಷ್ಟು ನಾನು ನಿಮಗೆ ತಿಳಿಸ್ತೀನಿ. ನೀವು ಅದು ನೋಡ್ಕೊಳ್ಳಿ. ಇದು ವಾಬ್ಲಿಂಗಲ್ಲಿ ಒಂದು ಫಾಸ್ಟ್ ವಾಬ್ಲಿಂಗ್ ಇರುತ್ತೆ, ಒಂದು ಸ್ಲೋ ವಾಬ್ಲಿಂಗ್ ಇರುತ್ತೆ, ಒಂದು ಮೀಡಿಯಮ್ ವಾಬ್ಲಿಂಗ್ ಇರುತ್ತೆ. ಅದು ಲಾಸ್ಟು ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ ಅದೇ ಥರನೇ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕ್ಲೀನಾಗಿ. ಸ್ಲೋ ಹೊಡೆಯೋದ್ರಿಂದ ಏನಾಗುತ್ತೆ, ಫಾಸ್ಟು ಹೊಡೆಯೋದ್ರಿಂದ ಏನಾಗುತ್ತೆ ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೆ. ಅದು ಮನೆ ಹತ್ರ ಬಂದ್ರೇನು ಅಕ್ಕಿ ಪುತ್ಲಿನ ಗುಡ್ಡೆನ ಒಂಚೂರು ಹಿಂಗೆ ಅಲ್ಲಾಡಿಸುತ್ತೆ. ಅದಾದಮೇಲೆ ಬಾಜಿ ಮಾಡಬೇಕಂದ್ರೇನು ಅಲ್ಲಾಡಿಸುತ್ತೆ. ಈ ಅಕ್ಕಿಯಲ್ಲಿ ಅದೊಂದು ಡೌ ಅಂತ ಫ್ರೆಂಡ್ಸ್. ಇದು ಅದೇ ಸಿಂಟಮ್ಸ್ಗಳು ಪುತ್ಲಿಯಲ್ಲೂ ನೋಡ್ಬೇಕು ನಾವು. ಪುತ್ಲಿಯಲ್ಲಿ ಏನೇನು ವಿಷಯ ನಾವು ನೋಡ್ಬೋದು, ಏನು ಫಾಲ್ಟ್ ಇದೆ ಅದು ಮಾತ್ರ ನಾವು ಇವಾಗ ಸರಿ ಮಾಡಿಕೊಂಡು ನಮ್ಮ ತಕ್ಕಂಗೆ ಯಾವುದು ಅಕ್ಕಿ ನಮಗೆ ಬೇಕು ಇಷ್ಟ ಆಗುತ್ತೆ ಆ ಥರ ಅಕ್ಕಿ ನಾವು ಸೆಲೆಕ್ಷನ್ ಮಾಡ್ಕೊಬೋದು. ಇದು ವಿಡಿಯೋದಲ್ಲಿ ನಾನು ಇವಾಗ ನಿಮ್ಗೇನು ತಿಳಿಸ್ಕೊಡ್ತೀನಿ ಅಂದರೆ, ಈ ಕಣ್ಣಲ್ಲಿ ಸ್ಲೋ ಮತ್ತು ಫಾಸ್ಟು ಅಂತ ಯಾವ ಥರ ಅಂತ ನೋಡಿ. ಇದೊಂದು ಅಕ್ಕಿದು ತಾಮ್ರಲ್ಲು, ಇದೊಂದು ಆಡಿದ ಅಕ್ಕಿನೇ. ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಅಕ್ಕಿಯಲ್ಲಿ ವಾಬ್ಲಿಂಗ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಲೋ ಆಗಿದೆ ನೋಡಿ. ಇದರಲ್ಲಿ ಅಕ್ಕಿ ನೋಡಿ, ಒಂದು ಸತಿ ಬಂದು ಮನೆ ಹತ್ರ ಹೊಡೆದ್ಬಿಟ್ರೆ ಏಟು, ತಿರ್ಗಾ ಒಂದು 3 ಅವರು 4 ಅವರ್ ಬಿಟ್ಬಿಟ್ಟು ಹೊಡೆಯೋದು. ಯಾಕಂದರೆ ಇದು ಆಡಿದ್ದೇ ಆ ಥರ ಅಕ್ಕಿ. ನಮ್ಮ ಮನೆ ಮೇಲೇ 12 ಅವರ್ ಮೇಲೆಲ್ಲ ಆಡಿದ ಅಕ್ಕಿ ಇದು ನೋಡಿ. ಈ ಅಕ್ಕಿಯಲ್ಲಿ ತುಂಬ ಒಂದು 3 ಅವರ್ 4 ಅವರ್ಗೆ ಬಂದು ಒಂದು ಸತಿ ಬಜ್ಜಿ ಮಾಡಿಬಿಟ್ಟು ಹೋಗ್ಬಿಡುತ್ತೆ ಅಕ್ಕಿ. ಇದು ಈಗ ಮನೆ ಹತ್ರ ಬರೋಲ್ಲ, ಏಟು ಹೊಡೆದ್ಬಿಟ್ಟು ಹೋಗ್ಬಿಟ್ರೆ. ಅಂದರೆ ಅಕ್ಕಿಯಲ್ಲಿ ಎಷ್ಟು ವಾಬ್ಲಿಂಗು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು, ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಬಂದ್ಬಿಟ್ಟು ಬಾಜಿ ಬಂದ್ಬಿಟ್ಟು ಅಕ್ಕಿಯಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಎಷ್ಟು ಕಮ್ಮಿ ಇರುತ್ತೆ ಅಷ್ಟೇ ಬಾಜಿ ಇರುತ್ತೆ, ಎಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ಬಾಜಿ ಕಮ್ಮಿ ಇರುತ್ತೆ. ನಾನು ನಿಮಗೆ ಈ ವಿಡಿಯೋ ಮುಖಾಂತರನೇ ತಿಳಿಸ್ಕೊಡ್ತೀನಿ. ಈ ಅಕ್ಕಿಲಿ ಬಾಜಿ ಜಾಸ್ತಿ, ಆದರೆ ಅಕ್ಕಿ ಬಂದ್ಬಿಟ್ಟು ಟೈಮ್ ಪ್ರಕಾರ ಹೊಡೆಯುತ್ತೆ ಬಾಜಿ ಅಕ್ಕಿಯಲ್ಲಿ. ನಾವಿವಾಗ ಯಾವುದಾದ್ರು ಅಕ್ಕಿ ನೋಡಿದ್ರೆ ಇದು ಪದೇ ಹೊಡೆಯುತ್ತೆ ಅಕ್ಕಿ, ಇದು ಒಂದು 2 ಅವರ್ 3 ಅವರ್ ಬಿಟ್ಕೊಂಡು ಬಂದು ಹೊಡೆಯುತ್ತೆ ಅಂತ ನಾವು ಈ ಕಣ್ಣಲ್ಲಿ ಒಂಚೂರು ನೋಡ್ಬಿಟ್ಟು ನಾವು ಮಾಡ್ಬೋದು. ನಾವೇನಿದ್ರೂ ಅಕ್ಕಿ ಬಿಟ್ಟು ನೋಡಿದ್ರೇ ಗೊತ್ತಾಗೋದು. ಒಂದು ಅಕ್ಕಿ ಹಿಂಗೆ ಮಾಡ್ತೈತೆ ಅಂದರೆ ನಿಮ್ಗೇನದು ಸಿಂಟಮ್ಸ್ಗಳು ನಿಮ್ಗೆ ಗೊತ್ತಾದರೆ ಅವಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಈ ಕಣ್ಗಳು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ತುಂಬ ರೇರು ಇದರಲ್ಲಿ ವಾಬ್ಲಿಂಗ್, ತುಂಬ ಕಮ್ಮಿ ಇದೆ ನೋಡಿ. ಇವಾಗ ಎಕ್ಸಾಂಪಲ್ ಫಾಸ್ಟಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಅಕ್ಕಿ ನೋಡಿ ಲೈಟಾಗಿ ಮಾಡುತ್ತೆ ನೋಡಿ, ಜಾಸ್ತಿ ಇರೋಲ್ಲ, ಲೈಟಾಗಿ ಮಾಡೋದು, ಮೇಲೆ ಎತ್ತೋದು. ಇವಾಗ ನಾನು ಬೇರೆ ಅಕ್ಕಿಯಲ್ಲೂ ತೋರಿಸ್ತೀನಿ ನೋಡ್ಕೊಳ್ಳಿ ಅದನ್ನು. ಇವಾಗ ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಇದು ನೋಡಿ, ಪ್ರೆಸ್ ಮಾಡಿ ಸುಮ್ಮನೆ ಹಿಂಗೆ ಜರಕ್ ಮಾಡಿ ಹಿಂಗೆ ಇದು ಮಾಡಿಬಿಡುತ್ತೆ ನೋಡಿ. ಅಲ್ಲಿ ನೋಡಿ, ಸಿಂಕ್ ಮಾಡಿ ಅಕ್ಕಿ ನೋಡ್ಕೊಡಿ. ನೋಡಿದ್ರಿ ಇಲ್ಲಿ ನೋಡಿ, ಯಾವ ಥರ ಇರುತ್ತೆ ನೋಡಿ. ಅಂದರೆ ಇದು ಜರಕ್ ಕುಡಿಯುತ್ತೆ ಅಂತ ಹೇಳ್ತಿರಲ್ಲ, ಒಂದು ಕ್ಲಾಕ್ ವೈಸು, ಒಂದು ಆ್ಯಂಟಿ ಕ್ಲಾಕ್ ವೈಸು, ಒಂದು ಸುಮ್ಮನೆ ಟ್ಯಾಪ್ ಥರ ತಿರುಗಿಸಿ ಮಾಡೋ ಥರ. ಅದನ್ನು ನೋಡಿ ಅಕ್ಕಿಯಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಅದು ವಿತ್ ಸೆಕೆಂಡ್ ವೈಫರ್ ಬಂದು ಹೋಗುತ್ತಲ್ಲ, ಆವಾಗಲೇ ಅಕ್ಕಿ ಬಂದ್ಬಿಟ್ಟು ಅದು ಆ ಜಾಗಕ್ಕೆ ಹೋಗಿ ಬಂದ್ಬಿಡುತ್ತೆ ನೋಡಿ. ಕ್ಲೀನಾಗಿ ನೋಡ್ತಾಯಿರಿ ನೋಡಿ. ನೋಡಿ ಇದೆ ನೋಡಿ. ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಲೈಟಾಗಿರ್ಬೇಕು ವಾಬ್ಲಿಂಗ್ ಅಂತ. ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿ ಈ ಕಣ್ಣು, ಅವಾಗ ನಿಮ್ಗೆ ಗೊತ್ತಾಗ್ತದೆ ನೋಡಿ. ಇದು ಪದೇ ಆವಾಗ ಶೇಕಿಂಗ್ ಮಾಡಲ್ಲ ಅಕ್ಕಿ, ಮೂಮೆಂಟು ಇದು ಮಾಡಿಕೊಂಡು
ಅಕ್ಕಿ ಮುಂದೆ ಹೋಗ್ಬೇಕಂದ್ರೂ ಮನೆ ಹತ್ರ ಬಂದು ಪುತ್ಲಿನ ಹಿಂಗೆ ಅಲ್ಲಾಡಿಸ್ಬಿಟ್ಟು ಮುಂದೆ ಹೋಗ್ಬಿಡುತ್ತೆ. ತಿರ್ಗಾ ರಿವರ್ಸ್ ಬರಬೇಕಂದ್ರೂ ಅಕ್ಕಿ ದೂರ ಹೋಗ್ಬಿಟ್ಟು ವಾಪಸ್ ಬರಬೇಕಂದ್ರೂ ಆ ಪುತ್ಲಿನ ಅಲ್ಲಾಡಿಸ್ಬಿಟ್ಟು ತಿರ್ಗಾ ವಾಪಸ್ ರಿಟರ್ನ್ ಬರುತ್ತೆ. ಈ ಅಕ್ಕಿಯಲ್ಲಿ ಸ್ಲೋ ಫಾಸ್ಟ್ ಅಂದರೆ ಇದೆ ಫ್ರೆಂಡ್ಸ್. ನೋಡಿ, ಈ ಅಕ್ಕಿಯಲ್ಲಿ ಬಾಜಿ ಕಮ್ಮಿನೇ ಬಾಜಿ ಅಕ್ಕಿಯಲ್ಲಿ. ಇನ್ನೊಂದು ಬೇರೆ ಅಕ್ಕಿನೂ ತೋರಿಸ್ತೀನಿ. ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಾಜಿ ತೀರಾ ಕಮ್ಮಿ ಈ ಅಕ್ಕಿಯಲ್ಲಿ. ಅದು ರಿಂಗಲ್ಲೂ ಇದೆ, ನಾನು ಅದರಲ್ಲಿ ಹೇಳ್ತೀನಿ ನಿಮಗೆ ಬಾಜಿಯಲ್ಲಿ ನೋಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದರಲ್ಲಿ ನೋಡ್ಕೊಳ್ಳಿ ಯಾವ ಥರ ಅಕ್ಕಿಯಲ್ಲಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳಿ. ಈ ಅಕ್ಕಿಯಲ್ಲಿ ಶೇಕಿಂಗು ಇದು ನೋಡಿ. ಅಂದರೆ ನಿಮ್ಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ತೀರಾ ದೊಡ್ಡ ವೀಡಿಯೋಗಳಿಲ್ಲ ನನ್ನ ಹತ್ರ, ಚಿಕ್ಕದಾಗಿದೆ. ಈ ಅಕ್ಕಿಯಲ್ಲೂ ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಅಕ್ಕಿಯಲ್ಲೂ ವಾಬ್ಲಿಂಗ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನೋಡಿ. ಅಕ್ಕಿಯಲ್ಲಿ ತೀರಾ ಕಮ್ಮಿ ಇರುತ್ತೆ ಅಕ್ಕಿಯಲ್ಲಿ ಇದು. ಅಂದರೆ ಇಂಥ ಅಕ್ಕಿಗಳಲ್ಲಿ ಏನಂದರೆ ತೀರಾ ಎಷ್ಟು ಕಮ್ಮಿ ಇರುತ್ತೆ ಅಕ್ಕಿಯಲ್ಲಿ, ಅಂಥ ಅಕ್ಕಿ ಏನಂದರೆ ಪದೇ ಪದೇ ಬಂದು ಹೊಡೆಯಲ್ಲ, ಟೈಮಿಂಗ್ ಪ್ರಕಾರ ಬಂದು ಹೊಡೆಯುತ್ತೆ ಒಂದು. ಇನ್ನೊಂದು ಏನಂದರೆ ಅಕ್ಕಿಯಲ್ಲಿ ವಾಬ್ಲಿಂಗು, ಆ ಶೇಕು ಕಂಡುಹಿಡಿಯೋದು ಅದೇ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ಒಂದು ಮನೆಗೆ ನೋಡಿದ ತಕ್ಷಣ ಒಂದು ಶೇಕ್ ಮಾಡುತ್ತೆ, ತಿರ್ಗಿ 5ನೇ ಕಡೆ ನೋಡಿಬಿಟ್ಟು ಒಂದು ಶೇಕ್ ಮಾಡುತ್ತೆ ಅಕ್ಕಿ. ಆ ಶೇಕ್ಗಳಲ್ಲಿ ಈ ಸೆಂಟ್ರ್ ಪುತ್ಲಿ ಇರೋದೇ ನೋಡಬೇಕು ನಾವು. ಅದು ಪೂರ್ತಿ ಗುಡ್ಡೆನೇ ಅಲ್ಲಾಡಿಸೋದು ಅದು ನೋಡಬಾರ್ದು. ಪುತ್ಲಿ ಮಾತ್ರ ಇದೆಯಲ್ಲ, ಆ ಪುತ್ಲಿ ಮಾತ್ರನೇ ನಾವು ನೋಡಬೇಕು ಅಕ್ಕಿ ಕಣ್ಣಲ್ಲಿ. ಅದಾದಮೇಲೆ ಇನ್ನೊಂದು ಇದೇ ವಿಡಿಯೋದಲ್ಲೇ ನಾನು ಅದು ಕಣ್ಣಲ್ಲಿ ಬಾಜಿ ಬಿಟ್ಬಿಡೋದು, ಅಕ್ಕಿ ಬಾಜಿ ಬಿಟ್ಬಿಡುತ್ತೆ, ಇಲ್ಲಪ್ಪ ಬಾಜಿ ಜಾಸ್ತಿ ಮಾಡಿಬಿಡುತ್ತೆ, ಅದು ಯಾವ ಜಾಗದಲ್ಲಿ ಕಣ್ಣಲ್ಲಿ ನೋಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಈ ಸಿಂಟಮ್ಸ್ಗಳೆಲ್ಲ ಯಾರೂ ಹೇಳ್ಕೊಡಲ್ಲ. ನೀವು ನಿಮ್ಮ ಮನೇಲಿರೋ ಅಕ್ಕಿಗಳಲ್ಲೇ ನೀವು ಬೇಕಂದರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಒಂದು ಅಕ್ಕಿಯಲ್ಲಿ ಬಾಜಿ ಜಾಸ್ತಿಯಾಗಿ ಆಮೇಲೆ ಕಮ್ಮಿಯಾಗಿ ಬಾಜಿನೇ ಬಿಟ್ಬಿಡುತ್ತೆ. ಒಂದು ಬಂದ್ಬಿಟ್ಟು ಅಕ್ಕಿಯಲ್ಲಿ ಏನಂದರೆ ಬಾಜಿನೇ ಹೊಡೆಯಲ್ಲ, 1-2 ಸುಮ್ಮನೆ ಉಳ್ಳಾಕೊಳ್ಳುತ್ತೆ ಅಕ್ಕಿ. ಉಳ್ಳಾಕ ಸಿಂಟಮ್ಸು ಅದೆಲ್ಲ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇದು ನೋಡಿ ಫ್ರೆಂಡ್ಸ್, ಅಕ್ಕಿ ಕಣ್ಣಲ್ಲಿ ನಾವು ಬಾಜಿ ಎಲ್ಲಿ ನೋಡಬೇಕು ಅಂದ್ಬಿಟ್ಟು ಅದು ನಾನು ನಿಮಗೆ ಕ್ಲೀನಾಗಿ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಜಾಗದಲ್ಲಿ ಅಕ್ಕಿಯಲ್ಲಿ ಯಾವಾಗಲೂ ಈ ಜಾಗ ನೋಡಿ, ಇದು ಈ ಥರ ಇರುತ್ತೆ ಅಕ್ಕಿಯಲ್ಲಿ. ನೋಡ್ಕೊಳ್ಳಿ, ಈ ಜಾಗ, ಈ ಪುತ್ಲಿ ಇದೇನು ನೀವು ಪುತ್ಲಿ ನೋಡ್ತಾ ಇದ್ದೀರಾ, ಈ ಪುತ್ಲಿಗೆ ಮತ್ತು ಇಲ್ಲಿಗೆ ಇದು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಅಕ್ಕಿಯಲ್ಲಿ ಬಾಜಿ ಕಮ್ಮಿ ಆಗಿರುತ್ತೆ. ಈ ಪುತ್ಲಿ ಆಗಿದ ತಕ್ಷಣ ಈ ರಿಂಗ್ ಬಂದಿದೆಯಲ್ಲ ಮೇಲೆ ಇರೋ ರಿಂಗು, ಈ ರಿಂಗು ಎಷ್ಟು ದೊಡ್ಡದಾಗುತ್ತೆ, ಈ ಪುತ್ಲಿಯಿಂದ ಈ ಕಡೆ ಎಷ್ಟು ಜಾಸ್ತಿ ದೊಡ್ಡದಾಗುತ್ತೆ ಅಷ್ಟೇ ಅಕ್ಕಿಯಲ್ಲಿ ಏನಂದರೆ ಬಾಜಿ ಕಮ್ಮಿ ಆಗುತ್ತೆ. ಅದಾದಮೇಲೆ ಇನ್ನೊಂದು ನೋಡ್ಕೊಳ್ಳಿ, ಅಕ್ಕಿಯಲ್ಲಿ ಇನ್ನೊಂದು ಈ ಜಾಗ ಏನಿರೋದು ನೀವು ನೋಡ್ಕೊಳ್ಳಿ. ಇದು ಒಂದು ಮಾರ್ಕ್ ಹಿಂಗೆ ಹೋಗಿದೆ ನೋಡಿ, ಇದೇ ಥರನೇ ಮಾರ್ಕು ಇಲ್ಲೊಂದು ಮಾರ್ಕು, ಈ ಥರ ಮಾರ್ಕ್ ಬಿದ್ದರೆ ಈ ಅಕ್ಕಿ ಏನಂದರೆ ಬಾಜಿನೇ ಬಿಟ್ಬಿಡುತ್ತೆ, ಇಲ್ಲಾಂದರೆ ಬಾಜಿನೇ ಹೊಡೆಯಲ್ಲ. ಎಕ್ಸಾಂಪಲ್ ಆಗಿ ನಾನು ಬೇರೆ ಒಂದು ಕಣ್ಣಲ್ಲಿ ತೋರಿಸ್ತೀನಿ. ಈ ಅಕ್ಕಿಯಲ್ಲಿ ಬಾಜಿ ಕಮ್ಮಿ, ಆದರೆ ಹೊಡೆದ್ರೇನು ಚೆನ್ನಾಗಿ ಸಲ್ಕಾಯಿಸ್ಕೊಂಡು ರಾಕೆಟ್ ಥರ ಹೊಡೆಯುತ್ತೆ. ಈ ಥರ ಇರೋ ಕಣ್ಣುಗಳಲ್ಲಿ, ಈ ಥರ ಇದರಲ್ಲಿ ಅದು ನಾನು ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ಟೈಮೇ. ಆದರೆ ಇನ್ನು ಈ ಕ್ಲೀನಾಗಿರೋದು ಒಂದು ಇದರಲ್ಲಿ ತೋರಿಸ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ. ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್, ಇದು ನಮ್ಮ ನೀರು ಅಕ್ಕಿನೇ. ಇದು ಕೆಳಗಡೆ ಅಲ್ಲೇ ಹೊಡೆಯುತ್ತೆ ಅಕ್ಕಿ ಬಾಜಿ. ಈ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ. ಇದು ರಿಂಗು ನೀವೇನು ನೋಡ್ತಾ ಇದ್ದೀರಾ, ಇದು ಕ್ಲೀನಾಗಿ ನೋಡ್ಕೊಳ್ಳಿ ನೀವು. ಈ ರಿಂಗು ನೋಡ್ಕೊಳ್ಳಿ ಕ್ಲೀನಾಗಿ, ಈ ರಿಂಗ್ ನೋಡ್ಕೊಳ್ಳಿ. ಈ ಜಾಗದಲ್ಲಿ ನೋಡಿ, ಇಲ್ಲಿ ಕಪ್ಪು ಚುಕ್ಕಿ ಈ ಥರ ಹೋಗಿ ಇದು ನೋಡಿ, ಈ ಥರ ನಾನೇನು ಮಾರ್ಕ್ ಮಾಡಿದ್ದೀನಿ ಈ ಜಾಗದಲ್ಲಿ ನೋಡ್ಕೊಳ್ಳಿ ನೀವು. ಇಲ್ಲಿ ಹತ್ರ, ಇಲ್ಲಿ ನೋಡಿ, ಇಲ್ಲಿ ಹತ್ರ ಈ ಥರ ಮಾರ್ಕ್ ಇರುತ್ತೆ ನೋಡಿ. ಅಕ್ಕಿಯಲ್ಲಿ ಈ ಥರ ಇದ್ದರೆ ಅಕ್ಕಿ ಅಲ್ಲಿ ಇದು ಬಾಜಿ ಇದೆ ಅಂದ್ಬಿಟ್ಟು,
ಅಕ್ಕಿಯಲ್ಲಿ ಇದು ಬಾಜಿ ಇದೆ, ಬಾಜಿ ಹೊಡಿಯುತ್ತೆ ಅಂದ್ಬಿಟ್ಟು. ಆಮೇಲೆ ನೀವು ಈ ಜಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಬ್ರೈಟಾಗಿರುತ್ತೆ. ಈ ಜಾಗ ನೀವೇನು ನೋಡ್ತೀರಾ ಇಲ್ಲಿ ಬ್ರೈಟಾಗಿರುತ್ತೆ. ಅಂಥ ಅಕ್ಕಿ ಏನಾಗುತ್ತೆ ಅಂದರೆ ಬಾಜಿ ಸಿಕ್ಕಾಪಟ್ಟೆ ಬಾಜಿ ಮಾಡುತ್ತೆ ಅಕ್ಕಿ ಅಂದ್ಬಿಟ್ಟು. ಇಂಥ ಜಾಗದಲ್ಲಿ ಇನ್ನೊಂದು ಅಕ್ಕಿಯಲ್ಲಿ ಈ ಜಾಗ ನೋಡ್ಕೊಳ್ಳಿ, ಈ ಥರ ಈ ಥರ ಈ ಥರ ಹೊಡೆದು ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಈ ಥರ ಹೊಡೆದು ಇರುತ್ತೆ ನೋಡಿ. ಈ ಥರ ಇರೋ ಅಕ್ಕಿಗಳಲ್ಲೂ ಬಾಜಿ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಈ ಅಕ್ಕಿಯಲ್ಲಿ. ಅಂದರೆ ಸ್ವಲ್ಪ ಈ ಒಡ್ಕಲು ಕಣ್ಣು ಇರುತ್ತಲ್ಲ, ಅಂಥ ಒಡ್ಕಲು ಕಣ್ಣಲ್ಲಿ ಈ ಥರ ಗೆರೆ ಇದ್ದರೆ ಅಕ್ಕಿಯಲ್ಲಿ ಅದು ಬಾಜಿ ಜಾಸ್ತಿ ಇದೆ ಅಂದ್ಬಿಟ್ಟು. ಇವಾಗ ಈ ಅಕ್ಕಿ ಕಣ್ಣಲ್ಲಿ ನೀವು ನೋಡಿ, ಇದರಲ್ಲಿ ಏನಂದರೆ ಬಾಜಿ ಬಿಟ್ಬಿಡೋದು ಅಕ್ಕಿ. ಅಂದರೆ ಅಕ್ಕಿ ಬಾಜಿ ಮಾಡುತ್ತೆ, ಆದರೆ ಬಾಜಿ ಬಿಟ್ಬಿಡುತ್ತೆ. ಇದೇನಾಗುತ್ತಂದರೆ ಈ ಗೆರೆಗಳು ನೋಡ್ಕೊಳ್ಳಿ ನೀವು. ಈ ಗೆರೆ ನಾನೇನು ಬಿಡಿಸ್ತೀನಿ ನೋಡಿ, ಈ ಗೆರೆ ಈ ಪುತ್ಲಿಂದ ಈ ಕಡೆ ಬಂದ್ಬಿಟ್ಟು ಈ ಗೆರೆಗಳು ನೋಡಿ ಇಲ್ಲಿ ಹಿಂಗೆ ಬಂದುಬಿಟ್ಟಿದೆ ಅಕ್ಕಿಯಲ್ಲಿ ಗೆರೆ. ಇದು ಈ ಪುತ್ಲಿಯಲ್ಲಿ ಈ ಥರ ಗೆರೆ ಹೊಡೆದ್ಬಿಟ್ರೆ ಏನಾಗುತ್ತಂದರೆ ಅಕ್ಕಿ ಬಂದ್ಬಿಟ್ಟು ಬಾಜಿ ಬಿಟ್ಬಿಡುತ್ತೆ, ಇಲ್ಲಾಂದರೆ ಬಾಜಿ ತೀರಾ ಕಮ್ಮಿ ಮಾಡಿಬಿಡುತ್ತೆ. ನೀವು ಕ್ಲೀನಾಗಿ ನೋಡ್ಕೊಳ್ಳಿ, ನಾನು ಯಾವ ಕಡೆ ಮಾರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ಜಾಗ ನೋಡಿ, ಈ ಜಾಗದಲ್ಲಿ ಈ ಥರ ಮಾರ್ಕ್ ಬಂದರೆ ಈ ಅಕ್ಕಿ ಏನಾಗುತ್ತಂದರೆ ಬಾಜಿ ಬಿಟ್ಬಿಡುತ್ತೆ. ಅದೇ ಈ ಜಾಗದಲ್ಲಿ ಅಕಸ್ಮಾತ್ ಇಲ್ಲಿ ಏನಾದರೂ ಥರ ಇದ್ದರೆ ಈ ಅಕ್ಕಿ ಏನಾಗುತ್ತೆ ಅಂದರೆ ಬಾಜಿ ಜಾಸ್ತಿ ಮಾಡಿಬಿಡುತ್ತೆ. ಇನ್ನೊಂದು ಇಲ್ಲಿ ಮುಳ್ಳು ಥರ ಫುಲ್ಲು ಮುಳ್ಳು ಥರನೇ ಇರುತ್ತೆ ಅಕ್ಕಿಯಲ್ಲಿ. ಈ ಥರ ಫುಲ್ ಮುಳ್ಳು ಥರ ಇರುತ್ತೆ. ಅಂಥ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಇರುತ್ತೆ. ಅದಾದಮೇಲೆ ಈ ಕಡೆ ನೋಡಿ, ಈ ಕಡೆ ಬಂದ್ಬಿಟ್ಟು ಈ ಕಡೆನೂ ಇರುತ್ತೆ. ಅಂಥ ಅಕ್ಕಿಯಲ್ಲೂ ಬಾಜಿ ಜಾಸ್ತಿ ಇರುತ್ತೆ ನೋಡಿ. ಈ ಅಕ್ಕಿಯಲ್ಲಿ ಬಾಜಿ ಕಮ್ಮಿ. ನಿಮ್ಗೆ ಮೋಸ್ಟ್ಲಿ ಇನ್ನೊಂದು ಸತಿ 2 ಸತಿ 3 ಸತಿ ನೀವು ನೋಡಿದ್ರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಯಾವ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಇದೆ, ಯಾವ ಅಕ್ಕಿ ಬಾಜಿ ಬಿಟ್ಬಿಡುತ್ತೆ ಅಂದ್ಬಿಟ್ಟು. ಅಕ್ಕಿ ಬಾಜಿ ಬಿದೋಗೋದು ಅದು ಬೇರೆದಿದೆ ಸಿಂಟಮ್ಸು ಅಕ್ಕಿಯಲ್ಲಿ. ಅದು ಮೇನ್ ನಾನು ನಿಮ್ಗೆ ಹೇಳೋದಲ್ಲ, ಮೇನ್ ಕರೆಕ್ಟಾಗಿ ಪುತ್ಲಿ ರೌಂಡು ಸೆಂಟ್ರಲ್ಲಿ ಇದ್ದು ಅಕ್ಕಿಯಲ್ಲಿ ಬಾಜಿ ಗೀಜಿ ಎಲ್ಲ ಕರೆಕ್ಟಾಗಿದ್ದರೆ ಅಕ್ಕಿ ಎಲ್ಲ ಬಾಜಿ ಗೀಜಿ ಎಲ್ಲ ಮಾಡುತ್ತೆ. ಇವಾಗ ನೋಡ್ಕೊಳ್ಳಿ, ಈ ಗೆರೆ ನಾನು ನಿಮ್ಗೇನು ಬಿಡಿಸಿ ತೋರಿಸಿದೆ ನೋಡಿ, ಈ ಗೆರೆ ನೋಡಿ, ಈ ಥರ ಬಿಟ್ಟು ಈ ಪುತ್ಲಿಂದ ಆಚೆ ಕಡೆ ಬಿಟ್ಟಿದ್ರೆ ಈ ಅಕ್ಕಿಯಲ್ಲಿ ಏನಾಗುತ್ತೆ ಅಂದರೆ ಬಾಜಿ ಬಂದ್ಬಿಟ್ಟು ಹೊಡೆಯುತ್ತೆ, ಇಲ್ಲಾಂದರೆ ಬಾಜಿ ದಸ್ತಾದ್ಮೇಲೆ ಹೊಡೆಯುತ್ತೆ, ಇಲ್ಲಾಂದರೆ ಬಾಜಿ ಬಿಟ್ಬಿಡುತ್ತೆ ಅಕ್ಕಿ. ಇದು 1-2 ಏಟು ಹೊಡೆಯುತ್ತೆ ಅಕ್ಕಿ. ಇನ್ನೊಂದು ನೋಡಿ, ಇದು ನಮ್ಮ ಮನೆ ಅಕ್ಕಿನೇ. ಇದರಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ, ಇದರಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಯಾವ ಥರ ಗೆರೆ ಹೊಡೆದಿದೆ ನೋಡಿ ಅಕ್ಕಿಯಲ್ಲಿ. ಈ ಥರ ಇದ್ದರೆ ಎಡವಟ್ಟು ಬಾಜಿಯಲ್ಲಿ ಎಡವಟ್ಟು ಮಾಡುತ್ತೆ ಅಕ್ಕಿ ಅಂದ್ಬಿಟ್ಟು. ಬಾಜಿ ಬಿಟ್ಬಿಡೋದು ಸಾಧ್ಯತೆ ಜಾಸ್ತಿ ಅಕ್ಕಿಯಲ್ಲಿ. ಅಂದರೆ ಫಸ್ಟು ಸ್ಟಾರ್ಟಿಂಗ್ ಜಾಸ್ತಿ ಹೊಡಿಬೋದು, ಆಮೇಲೆ ಬಾಜಿ ಬಿಟ್ಬಿಡುತ್ತೆ. ಇಲ್ಲಾಂದರೆ ಫಸ್ಟು ಸ್ಟಾರ್ಟಿಂಗ್ ಹೊಡೆದಿರೋನು ಇರ್ಬೋದು, ಆಮೇಲೆ ಬಾಜಿ ಜಾಸ್ತಿ ಮಾಡಿಬಿಡುತ್ತೆ. ಈ 2 ಫಾಲ್ಟ್ ಏನಾದರೂ ಈ ಕೈಯಲ್ಲಿ ಬರುತ್ತೆ. ಅದೇ ಇದು ಫುಲ್ಲು ರೌಂಡಾಗಿ ಈ ಥರ ಇದ್ಬಿಟ್ರೆ ಈ ಅಕ್ಕಿಯಲ್ಲಿ ಬಾಜಿನೇ ಇರೋಲ್ಲ ಅಂದ್ಬಿಟ್ಟು. ಇದು ಗ್ಯಾಪ್ ಜಾಸ್ತಿ ಬಂದು ಈ ಥರ ಫುಲ್ ರೌಂಡಾಗಿ ಇದ್ಬಿಟ್ರೆ ಆ ಅಕ್ಕಿಯಲ್ಲಿ ಬಾಜಿನೇ ಇಲ್ಲ ಅಂದ್ಬಿಟ್ಟು. ಅದೇ ಇಲ್ಲಿ ಅಕಸ್ಮಾತ್ ಇದಕ್ಕೆ ಹತ್ರ ಈ ಥರ ಗೆರೆ ಹೊಡೆದಿದ್ರೆ, ಇನ್ನು ಈ ಜಾಗದಲ್ಲಿ ನಾನು ಏನು ಬಿಡಿಸಿದ್ದೀನಿ ಹತ್ರ ಈ ಥರ ಗೆರೆ ಹೊಡೆದಿದ್ರೆ ಈ ಅಕ್ಕಿ ಏನಾಗುತ್ತೆ ಸಿಕ್ಕಾಪಟ್ಟೆ ಬಾಜಿ ಜಾಸ್ತಿ ಆಗುತ್ತೆ ಅಕ್ಕಿಯಲ್ಲಿ ಅಂದ್ಬಿಟ್ಟು. ಇವಾಗ ನಾನು ಇದರ ಅಪ್ಪಂದು ಕಣ್ಣಲ್ಲಿ ತೋರಿಸ್ತೀನಿ, ಅದರಲ್ಲಿ ಬಾಜಿ ಜಾಸ್ತಿ ಇದೆ ನೋಡಿ. ಅದನ್ನು ಇವಾಗ ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್, ಈ ಅಕ್ಕಿಯಲ್ಲಿ ಜಾಸ್ತಿನೂ ಇಲ್ಲ ಬಾಜಿ, ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗಿರೋ ಥರ. ಈ ಅಕ್ಕಿಯಲ್ಲಿ ನೋಡಿ ಎಮ್ ಥರ ಹೋಗಿದೆ ನೋಡಿ ಈ ಅಕ್ಕಿಯಲ್ಲಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಅಕ್ಕಿಯಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಅಕ್ಕಿಯಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ನೋಡಿ, ಇಲ್ಲಿ ಥರ ನೋಡಿ,
ಈ ಥರ ಗೀಚೋ ಥರ ನೋಡಿ, ಹಿಂಗೆ ಹೋಗಿದೆ ನೋಡಿ. ಅದಾದಮೇಲೆ ಈ ಜಾಗದಲ್ಲೂ ನೋಡಿ, ಈ ಜಾಗನೂ ನೋಡಿ ಎಷ್ಟು ಬ್ರೈಟಾಗಿದೆ. ಇಂಥ ಅಕ್ಕಿಗಳಲ್ಲಿ ಏನಂದರೆ ಬಾಜಿ ಜಾಸ್ತಿ ಇರುತ್ತೆ. ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಅಕ್ಕಿ ಅಂದ್ಬಿಟ್ಟು, ಈ ಅಕ್ಕಿ ಬಾಜಿ ಜಾಸ್ತಿ ಅಂದರೆ ಯಾವ ಥರ ಅಂದರೆ ಟೈಮ್ ಬಂದ ಪ್ರಕಾರ ಹೊಡೆಯೋದು ಆ ಥರ ಅಲ್ಲ. ಈ ಅಕ್ಕಿ ಬಂದ್ಬಿಟ್ಟು ಒಂದು ಫಿನಿಷಿಂಗ್ ಮಾಡೋವಾಗಲೇ ಆದರೂ ಬಿಡೋವಾಗಲೇ ಆದರೂ ಅಕ್ಕಿ ಒಂದು 10 ಏಟು, 20 ಏಟು, 30 ಏಟು, ಒಂದು 15 ಏಟು ಈ ಥರ ಹೊಡೆದು ಅಕ್ಕಿ ಫಿನಿಷಿಂಗ್ ಮಾಡೋದು. 1-2 ಏಟು ಹೊಡೆಯೋದು ಅಕ್ಕಿದು. ಆ ಗೆರೆ ಸ್ವಲ್ಪ ಲೈಟಾಗಿದ್ದರೆ ನೋಡಿ, ಈ ಥರ ಗೀಚಾಗಿದ್ದರೆ ಈ ಜಾಗದಲ್ಲಿ ಇಂಥ ಅಕ್ಕಿಯಲ್ಲಿ ಏನಂದರೆ ಬಾಜಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ನೋಡ್ಕೊಳ್ಳಿ ನೀವು. ನಾನು ಹೆಂಗೆ ಡ್ರೈ ಮಾಡಿ ತೋರಿಸ್ತೀನಿ, ನೀವು ಇನ್ನೊಂದು ಸತಿ ನೋಡಿ. ಈ ಜಾಗದಲ್ಲಿ ಕ್ಲೀನಾಗಿ ಲೈಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಜಾಗ ನೋಡಿ ಇದು ಯಾವ ಥರ ಹೋಗಿದೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಕೆಳಗಡೆ ಇಷ್ಟಕ್ಕೆ ಇದೆ ನೋಡಿ. ಈ ಥರ ಮುಂದೆಗಡೆ ಈ ಥರ ಮಾರ್ಕ್ ಇದ್ದರೆ ಈ ಅಕ್ಕಿಯಲ್ಲಿ ಏನಂದರೆ ಬಾಜಿ ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಕಿಯಲ್ಲಿ. ಅದೇ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ಈ ಜಾಗದಲ್ಲಿ ಏನಿಲ್ಲ, ಈ ರಿಂಗು ಬಿರಿ ಈ ಥರನೇ ರೌಂಡಾಗಿ ಇದ್ಬಿಟ್ರೆ ಆ ಅಕ್ಕಿಯಲ್ಲಿ ಬಾಜಿ ಇರೋಲ್ಲ. ಅಕಸ್ಮಾತ್ ಇದು ಕಣ್ಣು ಈ ಥರನೇ ಇರಲಿ, ದೂರನೇ ಇರಲಿ, ಈ ಥರ ದೂರನೇ ಇರಲಿ, ಅಂಥ ಅಕ್ಕಿಯಲ್ಲೂ ಬಾಜಿ ಇರೋಲ್ಲ. ಈ ಪುತ್ಲಿಗೆ ಇದಕ್ಕೆ ಕನೆಕ್ಷನ್ ಇರಬೇಕು. ಇಂಥ ಅಕ್ಕಿ ಇದ್ದರೆ ಇಂಥ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಇವಾಗ ಆಲ್ಮೋಸ್ಟು ನೀವು ನೋಡಿರಬೇಕು, ಸೀಲ್ಗಳಿಗೆಲ್ಲ ಅಕ್ಕಿಗಳು ಬಿಡ್ತಾರೆ. ಅದೇನು ಮಾಡಿದ್ದಾರೆ ಅಂದರೆ ಇವಾಗ ಬಾಜಿ ತೀರಾ ಕಮ್ಮಿ ಮಾಡಿಬಿಟ್ಟವ್ರೆ. ಇವಾಗ ಅಕ್ಕಿಯಲ್ಲಿ ಏನಂದರೆ ಬಾಜಿಗಳೇ ಇಲ್ಲ. ಇವಾಗ ತೀರಾ ಕಮ್ಮಿ ಬಾಜಿ ಅಕ್ಕಿಯಲ್ಲಿ. ಇವಾಗ ನೋಡ್ತಾ ಇರೋದು, ಒಂದು ಸತಿ ಇವಾಗ ಬಿಟ್ಟರೆ ಅಕ್ಕಿ ಬೆಳಗ್ಗೆ ಹೊಡೆದ್ರೆ ತಿರ್ಗಾ ಮಧ್ಯಾಹ್ನ ಹೊಡಿಯುತ್ತೆ 1 ಏಟು 2 ಏಟು, ಇಲ್ಲಾಂದರೆ ಫಿನಿಷಿಂಗ್ ಮಾಡಾಗ ಹೊಡೆದ್ರೆ ಹೊಡೀತು, ಇಲ್ಲಾಂದರೆ ಕುತ್ಕೊಂತು. ಏನಾಗಿದೆ ಅಂದರೆ ಇಂಥ ಬಾಜಿ ಇರೋ ಅಕ್ಕಿಗಳಿಗೆ ಬಾಜಿ ಕಮ್ಮಿ ಇರೋದು ಹಾಕಿ ಏನು ಮಾಡಿದೆ, ಬಾಜಿಗಳೇ ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಅಕ್ಕಿಯಲ್ಲಿ. ಯಾಕಂದರೆ ಬಾಜಿ ಜಾಸ್ತಿ ಮಾಡಿದ್ರೆ ಅಕ್ಕಿ ಬಂದ್ಬಿಟ್ಟು ಟೈಮಿಂಗ್ ಕಮ್ಮಿ ಮಾಡಿಬಿಡುತ್ತೆ. ಅದರಿಂದ ಏನು ಮಾಡೋರು ಅಂದರೆ ಇವಾಗ ಬಾಜಿ ಕಮ್ಮಿ ಮಾಡಿಸ್ಬಿಟ್ಟು ಟೈಮಿಂಗ್ನ ಇನ್ಕ್ರೀಸ್ ಮಾಡಿಬಿಟ್ಟಿರೋದು. ಅಂದರೆ ಇವಾಗ ನೀವು ಎಕ್ಸಾಂಪಲ್ ಯಾವಾಗ ನೋಡಿದ್ರೂ ಇಂಥ ಬಾಜಿ ಜಾಸ್ತಿ ಇರೋ ಅಕ್ಕಿಗಳಿಗೆ ಒಂದು ಸ್ವಲ್ಪ ಬಾಜಿ ಕಮ್ಮಿ ಇರೋದು ಹಾಕ್ಕೊಬೇಕು ಅಂತ ನಾನಿವಾಗ ಏನು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಅಂದರೆ, ಒಂದು ಅಕ್ಕಿಯಲ್ಲಿ ಬಾಜಿ ಹೆಂಗೆ ನೋಡಬೇಕು ನಾವು ಕಣ್ಣಲ್ಲಿ ಅಂದ್ಬಿಟ್ಟು ಅದು ನಾನು ನಿಮಗೆ ಹೇಳ್ಕೊಟ್ಟು ತೋರಿಸಿದ್ದೀನಿ. ಇನ್ನೂ ಕೆಲವು ಅಕ್ಕಿಗಳದ್ದು ತೋರಿಸ್ತೀನಿ ನೋಡಿ, ಬಾಜಿ ತೀರಾ ಕಮ್ಮಿ ಇರೋದು. ಇದೊಂದು ಅಕ್ಕಿದು ನೋಡಿ, ಇದು ಬೇರೆಯವ್ರದ್ದು ಅಕ್ಕಿ, ಇದು ಮನೆದು. ಈ ಅಕ್ಕಿ ಒಂದು 8 ಅವರು 9 ಅವರು ಈ ಥರ ಎಲ್ಲ ಆಡ್ತಂತ ಅಕ್ಕಿ. ಬಾಜಿನೇ ಮಾಡಿದಿರೇ ಅಕ್ಕಿ ಇದು ಫಿನಿಷಿಂಗ್ ಮಾಡ್ತಂತ ಅಕ್ಕಿ. ಇದು ಬಾಜಿನೇ ಮಾಡಿದಿರೇ ಫಿನಿಷಿಂಗ್ ಮಾಡ್ತಂತೆ. ಇದರಲ್ಲಿ ಅಕ್ಕಿಯಲ್ಲಿ ಫಾಲ್ಟ್ ಏನಿರೋದು ಅಂದರೆ ನೋಡಿ, ಇದೆ ಈ ಅಕ್ಕಿಯಲ್ಲಿ ಬಾಜಿ ಬಂದ್ಬಿಟ್ಟು ತೀರಾ ಕಮ್ಮಿ. ಈ ಗೆರೆ ನಾನು ನಿಮ್ಗೇನು ಹೇಳಿದ್ದೆ, ಇದು ನೋಡಿ ಡಬಲ್ ಮಾರ್ಕ್ ಬಂದುಬಿಟ್ಟಿದೆ. ಇದು ಫುಲ್ ಇದೆ. ಅದಾದಮೇಲೆ ಇಲ್ಲೊಂದು ಗೆರೆ ಹೊಡೆದ್ಬಿಟ್ಟಿದೆ ನೋಡಿ. ಈ ಥರ ಪುತ್ಲಿಯಿಂದ ಬಿಟ್ಟು ಗೆರೆ ಹೊಡೆದ್ಬಿಟ್ರೆ ಆ ಅಕ್ಕಿಯಲ್ಲಿ ಏನಂದರೆ ಬಾಜಿ ಬಂದ್ಬಿಟ್ಟು ಬಿಟ್ಬಿಡುತ್ತೆ. ಬಾಜಿ ಹೊಡೆದ್ರೆ ಹೊಡೀತು, ಇಲ್ಲಾಂದರೆ ಬಾಜಿ ಇಲ್ಲ. ಸುಮ್ಮನೆ ಉಳ್ಳಾಕ್ಕೊಂಡು ಆಡುತ್ತೆ. ನೀವೆಲ್ಲಾದರೂ ಉಳ್ಳಾಕ್ಕೊಂಡು ಆಡೋ ಅಕ್ಕಿಗಳಿಗೆ ನೋಡಿ, ಆಲ್ಮೋಸ್ಟು ಈ ಥರ ಫಸ್ಟು ರಿಂಗ್ ಮೇಲೆ ಈ ಥರ ಗೆರೆ ಹೊಡೆದಿರುತ್ತೆ. ಆ ಥರ ಗೆರೆ ಹೊಡೆದಿದ್ರೆ 110% ಅಕ್ಕಿ ಏನಂದರೆ ಅಥವಾ ಬಾಜಿನೇ ಮಾಡಲ್ಲ, ಇಲ್ಲಾಂದರೆ ಉಳ್ಳಾಕ್ಕೊಂಡು ಆಡುತ್ತೆ ಅಕ್ಕಿ ಅಂದ್ಬಿಟ್ಟು. ಸುಮ್ಮನೆ ಹಿಂಗೆ ಟಪಾರ್ ಅಂತ ಉಳ್ಳಾಕ್ಬಿಟ್ಟು ಅಕ್ಕಿ ಆಡುತ್ತೆ, ಇಲ್ಲಾಂದರೆ ಬೋಟ್ ಮಾಡಿಕೊಂಡು ಹಂಗೆ ಒಂದು ಪಲ್ಟಿ ಹೊಡೆದ್ಬಿಟ್ಟು ಹಂಗೆ ಆಡುತ್ತೆ ಅಕ್ಕಿ. ಈ ಥರ ನೋಡಿ. ಈ ಅಕ್ಕಿಯಲ್ಲೂ ನೀವು ನೋಡ್ಕೊಳ್ಳಿ, ಇದರಲ್ಲೂ ನೋಡಿ ಬಾಜಿನೇ ಇಲ್ಲ ಅಕ್ಕಿಯಲ್ಲಿ, ತೀರಾ ಕಮ್ಮಿ ಬಾಜಿ. ಇದರಲ್ಲೂ ಅಕ್ಕಿ ಹೊಡೆದ್ರೆ ಹೊಡೀತು, ಇಲ್ಲಾಂದ್ರೆ ಇಲ್ಲ. ಇದರಲ್ಲಿ ಈ ಥರನೂ 1-2 ಏಟು ಇಷ್ಟೇ ಹೊಡೆಯೋದು ಅಕ್ಕಿ. ಇದರಲ್ಲೂ ಈ ಅಕ್ಕಿಯಲ್ಲೂ ಅದೇ ಸಿಂಟಮ್ಸ್ಗಳು ನೋಡಿ. ನಾನು ನಿಮ್ಗೇನು ಹೇಳಿದ್ದೆ, ಇದು ಬೇರೆಯವರೊಬ್ರು ಕಳಿಸಿದ್ರು. ಇದನ್ನು ಅಕ್ಕಿಯಲ್ಲಿ ಬಾಜಿ ತೀರಾ ಕಮ್ಮಿ ಸಾರ್ ಅಂತ, ಬಾಜಿನೇ ಇಲ್ಲ ಅಂತಲೇ ಹೇಳಿದ್ರು. ಆದರೆ ನಮಗೆ ಗೊತ್ತಾಗಿತ್ತು. ಈ ಜಾಗ ನೋಡಿ, ಈ ಜಾಗ ಬಿಟ್ಟು ಇದು ಎಷ್ಟು ಗ್ಯಾಪ್ ಆಗಿದೆ ನೋಡಿ. ಇನ್ನೊಂದು ಈ ಕಣ್ಣಲ್ಲಿ ನೋಡಿ ಆ್ಯಶ್ ಥರ ಇದೆ. ಈ ಅಕ್ಕಿಯಲ್ಲೂ ಬಾಜಿನೇ ಇಲ್ಲ ಅಕ್ಕಿಯಲ್ಲಿ. ಇದು 1 ಏಟು 2 ಏಟು ಈ ಥರ ಹೊಡಿಬೋದು ಅಕ್ಕಿ ಅಷ್ಟೇ. ಇದು ಬಾಜಿ ಅಕ್ಕಿಯಲ್ಲಿ. ಇವಾಗ ಈ ಅಕ್ಕಿಯಲ್ಲಿ ನೋಡಿ, ಇದು ಲೋಟನ್ನು ಥರ ಅಕ್ಕಿ. ಇದು ನಮ್ಮ ಮನೆಯದೇ ಅಕ್ಕಿ. ಈ ಅಕ್ಕಿಯಲ್ಲಿ ನೋಡಿ, ನೀವು ಬೇಕಂದರೆ
ಈ ಜಾಗ ಏನಿದೆ ಇದು ನೋಡಿ, ಇಲ್ಲಿ ನೋಡಿ ಯಾವ ಥರ ಇಲ್ಲಿ ಗೆರೆ ಹೆಂಗೆ ಹೊಡೆದಿದೆ ನೋಡಿ, ಗೆರೆ ಈ ಥರ ಗೆರೆ ಹೊಡೆದಿರೋದು. ಇಲ್ಲಿ ನೋಡಿ ಈ ಕಡೆ ಈ ಥರ ಇರೋದು ಸಣ್ಣಗಿದೆ ಮಾರ್ಕು. ಆದರೆ ಈ ಅಕ್ಕಿಯಲ್ಲಿ ಗಾರೆನೇ ಬಂದ್ಬಿಟ್ಟು 0% ಗಾರೆ ಥರ ಅಕ್ಕಿಯಲ್ಲಿ ಫುಲ್ ಎಳ್ದು ಹಿಡ್ದಿಕ್ಕೊಂಬಿಟ್ಟಿರೋದು ಕಣ್ಣಿದು. ಈ ಅಕ್ಕಿಯಲ್ಲಿ ನೋಡಿ, ಇಂಥ ಅಕ್ಕಿಯಲ್ಲೂ ಬಾಜಿ ಸಿಕ್ಕಾಪಟ್ಟೆ ಬರುತ್ತೆ ಅಕ್ಕಿಯಲ್ಲಿದು. ಅಂದರೆ ಈ ಜಾಗ ನಾನು ತೋರಿಸಿದ್ದೆ ನೋಡಿ, ಈ ಜಾಗ ನೋಡಿ, ಈ ಜಾಗದಲ್ಲಿ ನೋಡ್ಕೊಳ್ಳಿ ನೋಡಿ, ಕ್ಲೀನಾಗಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆ ಕಪ್ಪು ಚುಕ್ಕೆಗಳು ಯಾವ ಥರ ಬಂದಿದೆ ನೋಡಿ ಅಲ್ಲಿ. ಅಂದರೆ ಇದಕ್ಕೆ ಕನೆಕ್ಷನ್ ಬಂದಿದೆ ನೋಡಿ, ಈ ರಿಂಗಿಂದ ಪುತ್ಲಿಯಿಂದ ಈ ರಿಂಗಿಗೆ ಕನೆಕ್ಷನ್ ಇದೆ. ರೈಟ್ ರೌಂಡ್ ಒಂಥರ ಸಣ್ಣ ಥರ ಸೂರ್ಯ ಥರ ಇದೆ ನೋಡಿ. ಇಲ್ಲೆಲ್ಲ ಸೂರ್ಯ ಥರ ಇದೆ ನೋಡಿ, ಒಂಥರ ಸೂರ್ಯ ಥರ ಇದೆ ನೋಡಿ ಈ ಜಾಗದಲ್ಲೆಲ್ಲ ಈ ಥರ. ಇಂಥ ಅಕ್ಕಿಯಲ್ಲೇನೂ ಅಷ್ಟೇ ಬಾಜಿ ಜಾಸ್ತಿ ಆಗುತ್ತೆ ಅಕ್ಕಿಯಲ್ಲಿ. ಈ ಅಕ್ಕಿಯಲ್ಲೂ ಅಷ್ಟೇ ಫ್ರೆಂಡ್ಸ್ ನೋಡಿ, ಇದರಲ್ಲೂ ಬಾಜಿ ಜಾಸ್ತಿ ಇರೋದು. ಈ ಅಕ್ಕಿನೂ ಅಷ್ಟೇ ಆಡಿರೋ ಅಕ್ಕಿನೇ. ಮೈಸೂರಲ್ಲಿ ಮಾರ್ಟಿನ್ ಅಂತ ಇದ್ದಾರೆ ನಮ್ಮ ತಮ್ಮವರು, ಅವ್ರ ಹತ್ರನೇ ಅಕ್ಕಿ ಆಡಿದೆ, 4.5 ಅವರ್ ಆಡಿದೆ ಇದು ಹೆಣ್ಣು. ಇದು ಅಷ್ಟೇ ತೀರಾ ಬಾಜಿ ಅಕ್ಕಿಯಲ್ಲಿ ಇದು ಜಾಸ್ತಿ. ಅಕ್ಕಿಯಲ್ಲಿ ಇದೂ ಜಾಸ್ತಿ ಅಂದರೆ ಹೊಡೆದು ಕೆಳಗಡೆ ಬೀಳೋ ಥರ ಏನಿಲ್ಲ ಅಕ್ಕಿ. ಆದರೆ ಒಂದು ಫಿನಿಷಿಂಗ್ ಮಾಡೋವಾಗ ಹೊಡೆದ್ರೆ ಏಟು ಸಿಕ್ಕಾಪಟ್ಟೆ ಏಟು ಹೊಡಿಯುತ್ತೆ ಅಕ್ಕಿಯಲ್ಲಿ ಅಂತ. ಉಳ್ಳಾಕ್ಕೊಂಡು ಆಡೋದು, ಒಂದು 8-9 ಏಟು ಹೊಡೆಯೋದು ಅಂತ ಇದೆಲ್ಲ ಅಕ್ಕಿಯಲ್ಲಿ ಸಿಂಟಮ್ಸ್ಗಳಿದೆ ಸುಮಾರು. ನೀವು ಬಾಜಿ ಒಂದು ಅಕ್ಕಿಯಲ್ಲಿ ಬಾಜಿ ಇದೆ, ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಮಾಡುತ್ತೆ, ಒಂದು ಅಕ್ಕಿ ಬಾಜಿನೇ ಹೊಡೆಯಲ್ಲ, ಪಟಾದಿಂದಾನೇ ಅಕ್ಕಿ ಬಾಜಿನೇ ಮಾಡಲ್ಲ, ದಸ್ತ ಆದಮೇಲೆ ಅಕ್ಕಿ ಬಾಜಿ ಮಾಡುತ್ತೆ, ಅದೆಲ್ಲ ಬಂದ್ಬಿಟ್ಟು ಇದೆ ಫ್ರೆಂಡ್ಸ್. ಕಣ್ಣಲ್ಲಿ ಒಂದು ಗೆರೆ ಹೊಡೆದಿದ್ರೆ ಪುತ್ಲಿ ಮೇಲೆ ಆ ರಿಂಗ್ ಹತ್ರ ಗೆರೆ ಹೊಡೆದಿದ್ರೆ ಅಂಥ ಅಕ್ಕಿ ಬಂದ್ಬಿಟ್ಟು ಪಟಾದಲ್ಲಿ ಹೊಡೆಯಲ್ಲ, ದಸ್ತ ಆದಮೇಲೆ ಹೊಡೆಯುತ್ತೆ. ಇನ್ನೊಂದು ಏನಂದರೆ ಅಕ್ಕಿಯಲ್ಲಿ ಬಂದ್ಬಿಟ್ಟು ಯಾವಾಗಲೂ ಅಷ್ಟೇ ಅದು ಮುಳ್ಳು ಥರ ಇದ್ದರೆ ಪಟಾದಲ್ಲೇ ಹೊಡೆದ್ಬಿಡುತ್ತೆ. ಇವಾಗ ಇನ್ನೊಂದು ಕಣ್ಣು ಕಳಿಸ್ತೀನಿ ನೋಡಿ, ಅದೆಲ್ಲ ಬಂದ್ಬಿಟ್ಟು ಪಟಾದಲ್ಲೇ ಅಕ್ಕಿ ಬಾಜಿ ಮಾಡಿಬಿಡುತ್ತೆ. ಇದು ನೋಡಿ ಫ್ರೆಂಡ್ಸ್, ಈ ಥರ ಅಕ್ಕಿ ಎಲ್ಲ ಏನು ಗೊತ್ತಾ, ಬಾಜಿನೂ ಜಾಸ್ತಿ ಇರುತ್ತೆ, ಸಲ್ಗಾಯಿಸ್ಕೊಂಡು ಹೊಡೆಯುತ್ತೆ ಅಕ್ಕಿ. ಇದು ನೋಡಿ ಪುತ್ಲಿ ಹತ್ರನೇ ಲೈಟಾಗಿದೆ ಗೆರೆ, ಜಾಸ್ತಿ ದಪ್ಪಗಿಲ್ಲ, ಲೈಟಾಗಿದೆ ಗೆರೆ ಅಕ್ಕಿಯಲ್ಲಿ. ಇದು ವೀಡಿಯೋ ಹಿಡಿಯೋದ್ರಿಂದ ನಿಮಗೆ ಡ್ರಾಯಿಂಗ್ ಮಾಡಿ ತೋರ್ಸೋಕ್ಕಾಗಲ್ಲ, ನಾನು ಹಂಗೆ ತೋರಿಸ್ತಾಯಿದ್ದೀನಿ ನಿಮಗೆ, ನೋಡ್ಕೊಳ್ಳಿ. ಈ ಅಕ್ಕಿಯಲ್ಲಿನೂ ಬಾಜಿ ಜಾಸ್ತಿ, ಪಟಾದಲ್ಲೇ ಬಾಜಿ ಮಾಡಿಬಿಡುತ್ತೆ ಅಕ್ಕಿ ಇದೆಲ್ಲ ನೋಡಿ. ಈ ಥರ ಇರೋದು ಒಂಥರ ಆ್ಯಶ್ ಕಲರ್ ರಿಂಗು ಅಂತ ಹೇಳೋದು. ಈ ಆ್ಯಶ್ ಕಲರ್ ರಿಂಗು ಒಂಥರ ಏನು ಹೇಳೋದು, ಅದು ಸಿಲ್ವರು ರಿಂಗ್ ಇರೋದು, ಆ್ಯಶ್ ಕಲರ್ ರಿಂಗ್ ಇರೋದು. ಇಂಥ ಅಕ್ಕಿ ಎಲ್ಲ ಏನಂದರೆ ಸ್ವಲ್ಪ ಬಾಜಿಗಳು ಬೇಗ ಮಾಡ್ಕೊಳುತ್ತೆ ಅಕ್ಕಿಗಳು. ಈ ಅಕ್ಕಿಯಲ್ಲೂ ನೋಡಿ ಫ್ರೆಂಡ್ಸ್, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಒಂಥರ ಆ್ಯಶ್ ಕಲರ್ ಥರ ಇದು, ಒಂಥರ ಏನು ಹೇಳೋದು, ಐವೇರಿ ಕಣ್ಣು, ಐವೇರಿ ಥರ ರಿಂಗು ಇದರಲ್ಲಿ ನೋಡಿ. ಇಂಥ ಅಕ್ಕಿಗಳಲ್ಲೂ ಅಷ್ಟೇ ಆ ಗೆರೆ ಎಲ್ಲೂ ಡಾರ್ಕಾಗಿ ಹೊಡೆದಿಲ್ಲ ನೋಡಿ, ಆದರೆ ಥರ ಅಲ್ಲಿ ಒಂಥರ ಥರ ಹೋಗಿದೆ ನೋಡಿ ಆ ಜಾಗದಲ್ಲಿ. ಈ ಅಕ್ಕಿ ಅಷ್ಟೇ 2-3 ದಿವಸಕ್ಕೆಲ್ಲ ಏನಂದರೆ ಈ ಅಕ್ಕಿ ಬಾಜಿ ಎತ್ಕೊಂಡ್ಬಿಡುತ್ತೆ ಅಕ್ಕಿದು. ಈ ಅಕ್ಕಿಯಲ್ಲೆಲ್ಲ ಬಾಜಿ ಜಾಸ್ತಿನೇ. ಫಿನಿಷಿಂಗ್ ಮಾಡಬೇಕಂದ್ರೆ ಒಂದು 20-30 ಏಟು ಈ ಥರ ಅಕ್ಕಿ ಬಾಜಿ ಮಾಡಿಬಿಡುತ್ತೆ ಅಕ್ಕಿದು, ಜಾಸ್ತಿ ಬಾಜಿ ಮಾಡುತ್ತೆ. ಕುತ್ಕೊಳ್ಳೋವಾಗ ಒಂದು 20 ಏಟು ಆ ಥರ ಹೊಡೆಯುತ್ತೆ. ಪದೇ ಪದೇ ಹೊಡೆಯೋ ಸಿಂಟಮ್ಸು ಬೇರೆದಿದೆ. ನಾನಿವಾಗ ಏನು ಹೇಳ್ತಾಯಿದ್ದೀನಿ ಅಂದರೆ, ಕಣ್ಣ ಪುತ್ಲಿ ಮೇಲೆ ಇರೋ ರಿಂಗಲ್ಲೇ ನೀವು ಬಾಜಿ ಇದಾ ಇಲ್ವಾ ಅಂತ ಕಂಡುಹಿಡಿಯೋದು. ಬಾಜಿ ಬಿಟ್ಬಿಡೋದು ಅಕ್ಕಿ, ಇಲ್ಲ ಬಾಜಿ ಜಾಸ್ತಿ ಮಾಡಿಬಿಡೋದು, ಅದೊಂದು ಸಿಂಟಮ್ಸಿಂದ ನಿಮಗೆ ಗೊತ್ತಾಗುತ್ತೆ. ಕೆಲವು ಅಕ್ಕಿಗಳಲ್ಲಿ ಏನಂದರೆ ಸುಮ್ಮನೆ ಲೈಟಾಗಿರುತ್ತೆ ಮಾರ್ಕು, ಅಂಥ ಅಕ್ಕಿ ಏನಂದರೆ ಸ್ವಲ್ಪ ಬಾಜಿ ಜಾಸ್ತಿ ಮಾಡುತ್ತೆ. ಕೆಲವು ಅಕ್ಕಿಯಲ್ಲಿ ಏನಂದರೆ ಫುಲ್ ಗಟ್ಟಿಯಾಗಿ ದಪ್ಪಕ್ಕೆ ಫುಲ್ ರೈಟ್ ರೌಂಡ್ ಆಗಿರುತ್ತೆ. ಅಂಥ ಅಕ್ಕಿ ಏನಂದರೆ ಬಾಜಿ ಹೊಡೆಯುತ್ತೆ, ಇಲ್ಲಾಂದ್ರೆ ಬಾಜಿನೇ ಬಿಟ್ಬಿಡುತ್ತೆ. ಆ ಥರ ಬಾಜಿ ನೋಡಬೇಕಂದ್ರೆ ನೋಡಿ ಫ್ರೆಂಡ್ಸ್, ಆ ಜಾಗದಲ್ಲಿ ನೀವು ಬಾಜಿ ನೋಡಿದ್ರೆ ಆವಾಗ ನಿಮಗೆ ಫಸ್ಟು ರಿಂಗ್ ಹತ್ರ ಅದು ನೋಡಿದ್ರೆ ಆವಾಗ ನಿಮಗೆ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ. ಇವಾಗ ಈ ಅಕ್ಕಿಯಲ್ಲಿ ನೋಡಿ, ವಿಡಿಯೋನೇ ಇರೋದು, ಫೋಟೋ ಇಲ್ಲ ಇದ್ರದ್ದು. ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು, ಆ ರಿಂಗ್ ನೋಡ್ಕೊಳ್ಳಿ, ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಆವಾಗ ನಿಮಗೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂಥರ ಐವೇರಿ ಕಲರ್ ರಿಂಗ್ ಇರೋದು ನೋಡಿ, ಐವೇರಿ ಕಲರ್ ರಿಂಗು.
ಐವೇರಿ ಕಲರ್ ರಿಂಗು. ಅದರ ರಿಂಗದ ಬಗ್ಗೆನೂ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ಬಾಜಿ ಇದು ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇರೋದು. ಈ ಜಾಗದಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಕೊಳ್ಳಿ. ಈ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಅದಾದಮೇಲೆ ಇದು ನೋಡ್ಕೊಳ್ಳಿ, ಇದು ಯಾವ ಥರ ಈ ಥರ ಥರ ಇಲ್ಲಿ ಹೋಗಿದೆ ಅಂದ್ಬಿಟ್ಟು. ಇನ್ನೊಂದು ನೋಡಿ ಫ್ರೆಂಡ್ಸ್, ಈ ಅಕ್ಕಿಯಲ್ಲೂ ಏನಂದರೆ ಬಾಜಿ ಜಾಸ್ತಿ ಮಾಡ್ಕೊಳತ್ತೆ ಅಕ್ಕಿ. ಅದು ಅಂದರೆ ಒಡೆದು ಬೀಳೋದು ಆ ಥರ ಏನು ಸಿಂಟಮ್ಸ್ ಇಲ್ಲ ಅಕ್ಕಿಯಲ್ಲಿ. ಆದರೆ ಬಾಜಿ ಜಾಸ್ತಿ ಇದೆ, ಈ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈ ಅಕ್ಕಿಯಲ್ಲಿ ಬಾಜಿ ಇದೆ ಅಂದರೆ ಇಲ್ಲಿ ನೋಡಿ, ಈ ಥರ ಇದು ಯಾವ ಥರ ಹೋಗಿದೆ ನೋಡಿ ಅಕ್ಕಿಯಲ್ಲಿ. ಇದು ನೋಡಿ ನೋಡಿ, ಈ ಥರ ಇದ್ದರೆ ಅಕ್ಕಿಯಲ್ಲಿ ಅಕ್ಕಿ ಅಂದ್ಬಿಟ್ಟು ಜಾಸ್ತಿ ಬಾಜಿ ಮಾಡಿಬಿಟ್ಟೆ ಅಕ್ಕಿ ಇದು ಫಿನಿಶಿಂಗ್ ಮಾಡೋದು, ಬಾಜಿ ಇದೆ ಅಂದ್ಬಿಟ್ಟು. ಮೋಸ್ಟ್ಲಿ ನಿಮಗೆ ಅರ್ಥ ಆಗಿರುತ್ತೆ. ಇದು ಅಷ್ಟೇ ಫ್ರೆಂಡ್ಸ್, ಈ ಅಕ್ಕಿ ನಾನು ಬಾಲ ಕಟ್ಬಿಟ್ಟು ಈ ಅಕ್ಕಿಗೆ ಬಿಟ್ಟಿದ್ದ ಅಕ್ಕಿಗೆ ಇದನ್ನು ಪಟ ಇರೋವಾಗ ಸಿಕ್ಕಾಪಟ್ಟೆ ಬಾಜಿ ಮಾಡ್ತು. ಒಂದು 8-8.5 ಅವರ್ ಆಡಿದೆ ಅಕ್ಕಿ. ಇದನ್ನು ಈ ಅಕ್ಕಿಯಲ್ಲೂ ನೋಡ್ಕೊಳ್ಳಿ ಫ್ರೆಂಡ್ಸ್, ನೀವು ಆ್ಯಶ್ ಕಲರು ರಿಂಗ್, ಇದಕ್ಕೆ ಒಂಥರ ಐವೇರಿ ಕಣ್ಣು ಅನ್ಬೋದು. ಆ ಮಾರ್ಕ್ ನೋಡ್ಕೊಳ್ಳಿ ನೀವು ಯಾವ ಥರ ಇದೆ ಅಂತ. ಲೈಟಾಗೆ ಮೇಲೆಗಡೆಯಿಂದ ಹೋಗಿದೆ ಅಕ್ಕಿಗೆ. ಅಕ್ಕಿ ಈ ಥರ ಇದ್ದರೆ ಏನಂದರೆ ಬಾಜಿ ಜಾಸ್ತಿ ಮಾಡುತ್ತೆ, ಇಲ್ಲ ಅಕ್ಕಿ ಇದು ಹೋಗ್ತಾ ಹೋಗ್ತಾ ಬಾಜಿನೇ ಅದು ಆ ಜಾಗದಲ್ಲಿ ಗೆರೆ ಬಂದ್ಬಿಟ್ಟು ಹೊಡೆದಿದ್ರೆ ಬಾಜಿ ಬಿಟ್ಬಿಡುತ್ತೆ. ಅದು ಸ್ವಲ್ಪ ಹತ್ರ ಇದೆ, ಆ ರಿಂಗ್ ಹತ್ರ ಇದೆ. ಅದೇ ಆ ಜಾಗದಲ್ಲಿ ಡಬಲ್ ಮಾರ್ಕ್ ಏನಾದರೂ ಬಿದ್ದಿದ್ರೆ ಉದ್ದಕ್ಕೆ ರೈಟ್ ರೌಂಡಾಗಿ ಇಲ್ಲ ಮೇಲೆ ಗಂಟ ಮುಕ್ಕಾಲು ಭಾಗ ಗಂಟ ಅದಕ್ಕೆ ಮಾರ್ಕ್ ಹತ್ರ ಹೋಗಿದ್ರೆ, ಥರ ಮಾರ್ಕ್ ಇಲ್ದಿರ ಸುಮ್ಮನೆ ಲೈಟಾಗಿ ಒಂಥರ ಗೆರೆ ಹೊಡೆದಿರೋ ಥರ ಹೋಗಿದ್ರೆ ಅಂಥ ಅಕ್ಕಿಯಲ್ಲಿ ಏನಂದರೆ ಬಾಜಿನೇ ಬಿಟ್ಬಿಡುತ್ತೆ, ಇಲ್ಲ ಬಾಜಿನೇ ಮಾಡಲ್ಲ ಅಂದ್ಬಿಟ್ಟು. ಇವಾಗ ಈ ಅಕ್ಕಿಯಲ್ಲಿ ಕೂಡ ನೀವು ನೋಡ್ಕೊಡಿ ಫ್ರೆಂಡ್ಸ್, ಈ ಅಕ್ಕಿಯಲ್ಲೂ ಇದೊಂದು ಆಡಿರೋ ಅಕ್ಕಿನೇ. ಇದರಲ್ಲಿ ನೋಡಿ ಬಾಜಿ ಇದೆ, ಆದರೆ ತೀರಾ ಕಮ್ಮಿ ಬಾಜಿ. ಈ ಡಿಸ್ಟೆನ್ಸ್ ನೋಡ್ಕೊಳ್ಳಿ ನೀವು ಯಾವಾಗ್ಲೂ, ಪುತ್ಲಿ ಹತ್ರ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಈ ಜಾಗದಲ್ಲಿ ಏನೂ ಇಲ್ಲ ಅಂದರೆ, ಈ ಜಾಗದಲ್ಲಿ ಏನೂ ಇಲ್ಲ, ಅದಕ್ಕೆ ಟಚೇ ಆಗಿಲ್ಲ ಈ ಜಾಗದಲ್ಲಿ ಇಲ್ಲಿ ಗಂಟ ಅಂದರೆ, ಇಂಥ ಅಕ್ಕಿಯಲ್ಲಿ ಏನಂದರೆ ಬಾಜಿ ತೀರಾ ಕಮ್ಮಿ ಇರುತ್ತೆ, ಬಾಜಿ ಅಕ್ಕಿಯಲ್ಲಿ ಅಂದ್ಬಿಟ್ಟು. ಇದು ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟು. ಆದರೆ ಇದರಲ್ಲಿ ಈ ಥರ ಹೋಗಿರೋದ್ರಿಂದ ಈ ಅಕ್ಕಿಯಲ್ಲಿ ಬಾಜಿ ಇದೆ, ಆದರೆ ಕಮ್ಮಿ ಬಾಜಿ ಇದೆ ಅಕ್ಕಿಯಲ್ಲಿ ಅಂದ್ಬಿಟ್ಟು ಅಷ್ಟೇ. ಮೋಸ್ಟ್ಲಿ ನಿಮಗೆ ಅರ್ಥ ಆಗಿರುತ್ತೆ. ಇದು ಇನ್ನೊಂದು ನೋಡಿ ಫ್ರೆಂಡ್ಸ್, ಇದನ್ನು ಅಕ್ಕಿ ಬಂದ್ಬಿಟ್ಟು ಸಿರಾದಲ್ಲಿ ಆಡಿರೋದೆ, ಒಂದು 5-6 ಅವರೆಲ್ಲ ಆಡಿದೆ ಅಕ್ಕಿ, ಬಲ ಕಟ್ಕೊಂಡೆ. ಈ ಅಕ್ಕಿಯಲ್ಲೂ ನೋಡಿ ಬಾಜಿ ಜಾಸ್ತಿ ಇದೆ. ಇದು ಒಂಥರ ರಿಂಗ್ ಇದೆ, ಇದರಲ್ಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂದ್ಬಿಟ್ಟು. ಈ ಅಕ್ಕಿಯಲ್ಲಿ ನೋಡಿ ಫುಲ್ ಇದೆ ನೋಡಿ, ಅಕ್ಕಿಯಲ್ಲಿ ಫುಲ್ ಇದ್ದು ಈ ಜಾಗ ನೋಡ್ಕೊಳ್ಳಿ ನೀವು ಕ್ಲೀನಾಗಿ. ಇಲ್ಲಿ ನೋಡಿ, ಇಲ್ಲಿ ಗೆರೆಗಳು ಈ ಥರ ಹೊಡೆದಿದೆ ನೋಡಿ. ಈ ಅಕ್ಕಿದು ನೋಡಿ ಪುತ್ಲಿಯಲ್ಲೂ ಶೇಪಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಇದು ಅಕ್ಕಿ ಮನೆ ಹತ್ರ ಕುತ್ಕೊಳ್ಳೋವಾಗಲೇ ಏನಾದರೂ ಒಂದು ತಪ್ಪಾಡುತ್ತೆ ಫಿನಿಶಿಂಗ್ ಮಾಡೋ ಟೈಮಲ್ಲಿ. ಬಾಜಿ ಮಾತ್ರ ಇದು ಜಾಸ್ತಿ ಬಾಜಿ ಹೊಡೆದ್ಬಿಟ್ರೆ ಬ್ಯಾಲೆನ್ಸಿಂಗ್ ಆಗಿಲ್ಲ ಅಂದರೆ ಮನೆ ಅಕ್ಕಪಕ್ಕನೇ ಎಲ್ಲಾದರೂ ಬಿದ್ದೋಗ್ಬಿಡುತ್ತೆ. ಯಾಕಂದರೆ ಈ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಕುತ್ಕೊಳ್ಳೋವಾಗ ಅಂತೂ 20-30 ಆ ಥರ ಬಾಜಿ ಮಾಡಿಬಿಡುತ್ತೆ ಅಕ್ಕಿ ಇದು. ಅಂದರೆ ಈ ಅಕ್ಕಿಯಲ್ಲಿ ನೋಡಿ, ಈ ಜಾಗದಲ್ಲಿ ಏನಿದೆ ನೀವು ಅದನ್ನು ನೋಡ್ಕೊಳ್ಳಿ, ಒಳಗಡೆ ಈ ಜಾಗದಲ್ಲಿ ನೋಡ್ಕೊಳ್ಳಿ. ಇದು ಪುತ್ಲಿ ಪೂರ್ತಿ ಇದೆ ನೋಡಿ ಈ ಜಾಗ. ಅದಾದಮೇಲೆ ಈ ಪುತ್ಲಿ ಶೇಪು ನೋಡ್ಕೊಳ್ಳಿ ಇಲ್ಲಿ ಯಾವ ಥರ ಹೋಗಿದೆ ಅಂದ್ಬಿಟ್ಟು. ಈ ಥರ ಇರೋ ಅಕ್ಕಿಯಲ್ಲಿ ಏನಂದರೆ ಬಾಜಿ ಜಾಸ್ತಿ ಸಿಕ್ಕಾಪಟ್ಟೆ ಬಾಜಿ ಆಗುತ್ತೆ ಅಕ್ಕಿಯಲ್ಲಿ ಅಂದ್ಬಿಟ್ಟು. ಈ ಥರ ಇರೋ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಆಗುತ್ತೆ. ಇದೇ ಥರ ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿರೋ ಅಕ್ಕಿಗಳಿಗೆ ನೀವು ಬಿಟ್ಟು ಕಣ್ಣುಗಳು ಥರ ನೀವು ಮೊಬೈಲಲ್ಲಿ ಕಣ್ಣು ಹಿಡಿದ್ಬಿಟ್ಟು ನೀವು ಅವಾಗ ನೋಡ್ತಾ ಇದ್ದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆ ಥರ ನೋಡಿಕೊಂಡೇ ನೀವು ಏನಿದ್ರೆ ಅರ್ಥ ಮಾಡ್ಕೊಬೇಕು. ಆವಾಗಲೇ ನಿಮ್ಮ ಅಕ್ಕಿಗಳಲ್ಲಿ ನೀವು ಆರಿಸಿರ್ತೀರ, ನಿಮಗೆ ನಾವು ಹೇಳೋದು ನಿಮಗೆ
ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಅಕ್ಕಿಗಳಲ್ಲಿ ನೋಡಿದ್ರೆ ನಿಮಗೆ ತಿಳುವಳಿಕೆ ಆಗುತ್ತೆ. ತಿಳುವಳಿಕೆ ಮಾಡಿಕೊಂಡು ಫಸ್ಟ್ ಏನಿದ್ರೂ ಆಕಾಶಕ್ಕೆ ಬಿಟ್ಟು ಆಮೇಲೆ ಈ ಸಿಂಟಮ್ಸ್ಗಳು ಈ ಥರ ಇವಾಗ ನಾವೇನೋ ಹೇಳ್ಕೊಡೋರು ನಾವು ಇದ್ದೀರಿ, ನಮಗೆ ಅವಾಗ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಆದ್ರೂ ನಾವು ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಆಳು ಮೂಳು ಅಂದ್ಬಿಟ್ಟು ಈ ಅಕ್ಕಿಗಳು ನೋಡಿಕೊಂಡೆ ಸುಮಾರು ಶೋಕಿ ನಾವು ಕಲ್ತಿರೋದು. ಅದೇ ಥರನೇ ನೀವೂ ಅಷ್ಟೇ ಅಕ್ಕಿಯಲ್ಲಿ ನೋಡಿಬಿಟ್ಟೆ ನೀವು ಅಕ್ಕಿನೇ ನಿಮಗೆ ಸುಮಾರು ಸಿಂಟಮ್ಸ್ಗಳು, ಅಕ್ಕಿನೇ ನಿಮಗೆ ಅರ್ಧ ಮುಕ್ಕಾಲು ಭಾಗ ಶೋಕಿ ಹೇಳ್ಕೊಟ್ಬಿಡುತ್ತೆ. ಏನಂದರೆ ಯಾರಾದರೂ ಒಬ್ಬರು ನಿಮ್ಗೆ ಹೇಳ್ಕೊಡೋರು ಇರಲೇಬೇಕು, ಆವಾಗಲೇ ನಿಮ್ಗೆ ಏನಿದ್ರೆ ಗೊತ್ತಾಗೋದು. ಈ ಅಕ್ಕಿಯಲ್ಲಿ ಬಾಜಿ ನೋಡೋದು ಇದೆ ಫ್ರೆಂಡ್ಸ್ ಮೇನು ಸಿಂಟಮ್ಸು. ಇದು ಸುಮಾರು ಜನ ಯಾರೂ ಹೇಳ್ಕೊಡಲ್ಲ. ನೀವೇ ನಿಮ್ಮನೆಯಲ್ಲೇ ಇವಾಗ ಬಾಜಿ ಒಂದು ಅಕ್ಕಿ ಜಾಸ್ತಿ ಮಾಡಿರೋದಿರಲಿ, ಒಂದು ಅಕ್ಕಿ ಬಾಜಿ ಕಮ್ಮಿ ಮಾಡೋದಿರಲಿ, ಒಂದು ಅಕ್ಕಿ ಬಾಜಿನೇ ಮಾಡದಿರೋದಿರಲಿ, ಅಂಥ ಅಕ್ಕಿಗಳಲ್ಲಿ ಹಿಡಿದ್ಬಿಟ್ಟು ನೀವೇ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಅಕ್ಕಿ ಅಲ್ಲಿ ಕಣ್ಣಲ್ಲಿ ಬಾಜಿ ನೋಡೋದು ಹೆಂಗೆ ಅಂದ್ಬಿಟ್ಟು. ಇನ್ನು ಮಿಕ್ಕಿದ್ದು ಬಾಡಿ ಪ್ಯಾಟ್ರನ್ನು ಬಾಲದಲ್ಲಿ ಅದೆಲ್ಲ ಇದೆ. ಇನ್ನು ತಲೆಗಳಲ್ಲಿ ಯಾವ ಥರ ಬಾಜಿ ನೋಡಬೇಕು, ಸಲ್ಕಾಯಿಸ್ಕೊಂಡು ಹೊಡೆಯೋ ಬಾಜಿ ಯಾವುದು, ಅದಾದಮೇಲೆ ಉಳ್ಳಾಕ್ಕೊಂಡು ಯಾವ ಥರ ಆಡುತ್ತೆ, ಕೆಳಗಡೆ ಆಡೋದು, ಈ ತಲೆ ಶೇಪ್ಗಳಲ್ಲೂ ಸುಮಾರು ವಿಷಯಗಳಿದೆ ಅಕ್ಕಿಯಲ್ಲಿ. ಒಂದೊಂದು ವೀಡಿಯೋ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಇವಾಗ ನಿಮಗೆ ಬಾಜಿದ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಮುಂದೆ ವೀಡಿಯೋದಲ್ಲಿ ಏನಂದರೆ ಈ ಕಣ್ಣಲ್ಲಿ ಫಸ್ಟು ರಿಂಗು, ಇವಾಗ ಬ್ರೀಡರು ರೇಸರು ನೋಡಬೇಕಂದ್ರೆ ಯಾವ ಥರ ಅಂದ್ಬಿಟ್ಟು ನೋಡಬೇಕು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಯಾವಾಗಲೂ ಯಾವ ಅಕ್ಕಿನೂ ನೀವು ಸೆಲೆಕ್ಷನ್ ಮಾಡಿದ್ರೆ ಸೆಂಟ್ರಲ್ಲಿ ಇರೋ ಪುತ್ಲಿ, ರೌಂಡ್ ಆಗಿರೋ ಪುತ್ಲಿ, ನಾನು ಯಾವಾಗಲೂ ನಿಮ್ಗೆ ಅದೇ ಹೇಳ್ತಾ ಇರ್ತೀನಿ ನೋಡಿ, ಸೆಂಟ್ರಲ್ಲಿ ಇರಬೇಕು, ರೈಟ್ ರೌಂಡ್ ಆಗಿರಬೇಕು. ಒಂಚೂರು ಅದು ಬಿಸಿಲು ತೊಗೊಳೋವಾಗ ಒಂಚೂರು ಬಗ್ಸುತ್ತೆ, ಮೇಲೆ ಕೆಳಗಡೆ ನೋಡೋವಾಗ ಅದು ಮಾಡುತ್ತೆ, ಸಿಂಕ್ ಮಾಡುತ್ತೆ. ಅದು ಆಮೇಲೆ ನೀವೇನಿದ್ರೂ ಅಕ್ಕಿ ನೀವು ನೆರಳಲ್ಲಿ ಎತ್ಕೊಂಬಂದು ನೋಡಿದ್ರೇನು ಮಧ್ಯದಲ್ಲಿ ಸೆಂಟ್ರಲ್ಲಿ ಇರಬೇಕು ಅಕ್ಕಿ ಯಾವಾಗ್ಲೂ. ಇದೇ ಫ್ರೆಂಡ್ಸ್, ನೆಕ್ಸ್ಟು ನಾನು ನಿಮಗೆ ಇದೇ ಥರನೇ ವೀಡಿಯೋಗಳು ಹಾಕ್ತೀನಿ. ಅದಾದಮೇಲೆ ಅಕ್ಕಿಗಳಿಗೆ ಯಾವ ಥರ ನಾವು ಬಿಟ್ಕೊಂಬರ್ಬೇಕು ಸಾಚವಾಗಿ, ಯಾವ ಥರ ಅದಕ್ಕೆ ಮೇವು ಕೊಡಬೇಕು ಅಕ್ಕಿಗಳಿಗೆ ಅಂದ್ಬಿಟ್ಟು ನಾನು ವೀಡಿಯೋಗಳು ಹಾಕ್ತೀನಿ. ಸ್ವಲ್ಪ ನಾನು ವೀಡಿಯೋ ಹಾಕೋದು ಲೇಟಾಗುತ್ತೆ, ಆದ್ರೂ ನಾನು ಟ್ರೈ ಮಾಡ್ತೀನಿ. ಆದಷ್ಟು ನಿಮಗೆ ನನಗೇನು ತಿಳಿದಿದೆ ಅದು ತಿಳಿಸ್ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಈ ಅಕ್ಕಿ ಶೋಕಲ್ಲಿ ಏನು ಬಂದ್ಬಿಟ್ಟು ಏನು ಉಳಿಸಿ ಇಟ್ಕೊಂಡು ಹೋಗೋದೇನಿಲ್ಲ. ನಾನಿವತ್ತೇನೋ ಒಂದು ನಾನು ನಿಮ್ಗೆ ಹೇಳ್ಕೊಟ್ರೆ ನೀವು 4 ಜನಕ್ಕೆ ಹೇಳ್ಕೊಡಿ. ನಮಗೆ ಹೇಳ್ಕೊಟ್ಟಿರೋರಿಗೆ ಅವ್ರೇನು ನಮಗೆ ಹೇಳ್ಕೊಟ್ಟವ್ರೆ ನಾವು ಅದೇ ಥರನೇ ಬೇರೆಯವ್ರಿಗೆ ಹೇಳ್ಕೊಟ್ರೇ ಆ ಶೋಕಿ ಹಂಗೆ ಬರೋದು. ನಾವೇನು ಹೇಳ್ಕೊಟ್ಟಿಲ್ಲ ಅಂದರೆ ಏನೂ ಬರೋಲ್ಲ. ಯಾವಾಗಲೂ ಅಷ್ಟೇ, ಒಂದು ಅಕ್ಕಿಯಲ್ಲಿ ನೀವು ತಪ್ಪು ಹಿಡಿಯೋದು ಕಣ್ಣು ಹಿಡಿದ್ರೇ ನಿಮಗೆ ಅಕ್ಕಿಯಲ್ಲಿ ಶೋಕಿ ನಿಮ್ಗೆ ಗೊತ್ತಾಗೋದು. ನೀವು ಏನು ಇರಬೇಕು ಅಂತ ನೀವು ಹೋಗ್ಬೇಡಿ ಶೋಕಿ ಕಲಿಯೋಕ್ಕೆ. ಅಕ್ಕಿಯಲ್ಲಿ ಯಾವಾಗ್ಲೂ ಏನು ಇರಬೇಡ್ದು ಅಂದ್ಬಿಟ್ಟು ನೀವು ಏನೇನು ಇರಬೇಡ್ದು, ಇದಿದ್ದರೆ ಈ ಫಾಲ್ಟು, ಇದಿದ್ದರೆ ಈ ಫಾಲ್ಟು, ಕಣ್ಣಲ್ಲಿ ಈ ಥರ ಇದ್ದರೆ ಫಾಲ್ಟು ಅಂದ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಆಗ್ಬಿಟ್ರೆ ಗ್ಯಾರಂಟಿ ನೀವು ಒಂದು ಒಳ್ಳೆ ಅಕ್ಕಿ ಬಿಡೋದು ಅದಾಗಲಿ. ಅಕ್ಕಿಯಲ್ಲಿ ಯಾವಾಗಲೂ ಅಷ್ಟೇ ಟೈಮ್ 10 ಅವರ್ ಆಡೋ ಅಕ್ಕಿ ಒಂದು ದಿವಸ 5 ಅವರು ಆಡುತ್ತೆ, 4 ಅವರು ಆಡುತ್ತೆ, 3 ಅವರು ಆಡುತ್ತೆ, 8 ಅವರು ಆಡುತ್ತೆ, 9 ಅವರು ಆಡುತ್ತೆ. ಅದು ನಮ್ಮ ಲಕ್ ಮೇಲೆ ಡಿಪೆಂಡ್ ಇದೆ. ಅಕ್ಕಿಗೂ ಗಾಳಿ ಮತ್ತು ಮಳೆ ಕ್ಲೈಮೇಟ್ ಸಾಥ್ ಕೊಡಬೇಕು. ಅದಕ್ಕೆ ನಾವು ಒಂದು ಒಳ್ಳೆ ಅಕ್ಕಿ ಮನೇಲಿ ಇಡಬೇಕು, ನಮಗೇನು ಫಾಲ್ಟ್ ಆಗಬಾರ್ದು. ನಮಗೆ ಅಕ್ಕಿ ಬಂದ್ಬಿಟ್ಟು ಎಷ್ಟೊತ್ತು ಆಡಿದ್ರೂ ಅಕ್ಕಿ ಫಿನಿಶಿಂಗ್ ಛತ್ರಿ ಮೇಲೆ ಮಾಡಬೇಕು. ಇಂಥ ಅಕ್ಕಿಗಳು ನಾವು ಇಟ್ಕೊಂಡು ಹೋದರೆ ನಮ್ಗೆ ತಾನಾಗೆ ಅಕ್ಕಿ ಬಂದ್ಬಿಡುತ್ತೆ. ನಿಮ್ಗೇನು ನಿಮ್ಗೆ ಅಕ್ಕಿ ಶೋಕಿ ಕಲಿಬೇಕು, ಒಂದು ಒಳ್ಳೆ ಅಕ್ಕಿ ಇಕ್ಕಬೇಕು, ಒಂದು ಒಳ್ಳೆ ಟೈಮ್ ಬಿಡಬೇಕು ಅಕ್ಕಿಯಲ್ಲಿ ಅಂದರೆ ಈ ಥರ ನೋಡ್ಬಿಟ್ಟು ಏನೋ ನಿಮ್ಮ ಮನೇಲಿರೋ ಅಕ್ಕಿಗಳೆಲ್ಲ ನೀವು ಬಿಟ್ಟು ನೋಡಿಕೊಂಡು ಅಂಥ ಅಕ್ಕಿಗಳಲ್ಲೇ ನೀವು ಇಟ್ಕೊಂಡು ಏನಾದ್ರು ಒಂದು ಜಾತಿ ಮಾಡಿಕೊಂಡು ನೀವು ಅಕ್ಕಿಗಳು ಬಿಟ್ಕೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಅಕ್ಕಿಗಳು ಎಲ್ಲೋ ಯಾರ್ದೋ ಕೊಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ನೀವು ತೊಗೊಂಡು ತುಂಬಿಸ್ಕೊಂಡೋದ್ರೆ ನಿಮ್ಮ ಹತ್ರನೇ ಅಕ್ಕಿಗಳು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ, ಕಮ್ಮಿ ಆಗೋಲ್ಲ. ಆದಷ್ಟು ಅಕ್ಕಿಗಳು ಏನಂದರೆ ಒಳ್ಳೆ ಅಕ್ಕಿಗಳು ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಒಂದು 50 ಅಕ್ಕಿ ಇಕ್ಕೋ ಬದಲು ಒಂದು 10 ಅಕ್ಕಿ ಇಟ್ಕೊಂಡು ಶೋಕ್ ಮಾಡಿ. ಆ 10 ಅಕ್ಕಿಗಳಲ್ಲೇ ಯಾವುದೋ ನಿಮಗೆ ಕೈಗೆ ಕೊಡುತ್ತೆ. ಯಾಕಂದರೆ ನಾವು ಅಕ್ಕಿಗಳಿಗೆ ಸೀಲಿಗೆ ಬಿಡೋದೇ ಬಂದ್ಬಿಟ್ಟು 1 ಅಕ್ಕಿ 2 ಅಕ್ಕಿ ಬಿಡ್ತೀರಿ ಅಷ್ಟೇ. ಕಲರ್ಸ್ಗೆ ಅಂದರೆ 1 2 ಅಕ್ಕಿನೋ 3 ಅಕ್ಕಿನೋ ಬಿಡ್ತೀರಿ. ಸಿಂಗಲ್ಸ್ಗೆ ಅಂದರೆ 1 ಅಕ್ಕಿ ಬಿಡ್ತೀರಿ. ಇಲ್ಲ ಈ ಥರ ಒಂದು ಮನೆಯಲ್ಲಿ ಒಂದು 5 ಅಕ್ಕಿ ರೆಡಿ ಮಾಡಿ ಇಟ್ಕೊಳ್ಳಿ. 1 ಅಕ್ಕಿ ಕುರ್ಜು ಆಗ್ಬೋದು, 1 ಅಕ್ಕಿಗೆ ಏನೋ ಕಾಯಿಲೆನೇ ಬೀಳ್ಬೋದು, ರೆಕ್ಕೆ ಎಳ್ಕೊಬೋದು, ಏನೋ ಒಂದು ಫಾಲ್ಟ್ ಆಗ್ಬೋದು. ಒಂದು 4-5 ಅವರ್
ಆಡಿರೋ ಅಕ್ಕಿ ಒಂದು 5 ಅಕ್ಕಿ ನಿಮ್ಮ ಕೈಯಲ್ಲಿದ್ದರೆ ಏನೋ ಒಂದು ನಿಮ್ಗೆ ಆರಾಮಾಗಿ ನೀವು ಅದೇ ಅಕ್ಕಿಗಳಿಗೆ ಬಿಟ್ಕೊಂಡು ಏನೋ ಒಂದು ಅದಕ್ಕೆ ಚೆನ್ನಾಗಿ ತಾಕತ್ತು ಗೀಕತ್ತು ಕೊಟ್ಕೊಂಡು ಅಕ್ಕಿಗೆ ಬಿಟ್ಕೊಂಡು ಈ ಥರ ನೀವು ಕೈ ಉಡಾನ್ ಮನೇಲಿ ಮಾಡಿಕೊಂಡು ಈ ಥರ ಅಕ್ಕಿಗಳಿಗೆ ನೀವು ಬಿಟ್ಕೊಂಬಂದರೆ ಒಂದು ಒಳ್ಳೆ ಟೈಮ್ ಬಿಡ್ತೀರ. ಯಾವಾಗಲೂ ಅಷ್ಟೇ ಟೈಮ್ ಎಕ್ಸ್ಪೆಕ್ಟೇಷನ್ ನಾವು ಕಮ್ಮಿನೇ ಇಕ್ಬೇಕು. ನಮ್ಮ ಹತ್ರ ಇವಾಗ ಒಂದು 10 ಅವರ್ ಆಡಿದೆ ಅಕ್ಕಿ ಅಂದರೆ ನಮಗೊಂದು 8 ಅವರೇ ಆಡಿ ಫಿನಿಷಿಂಗ್ ಮಾಡಲಿ ಅಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಇರಬೇಕು. ಅದು ನಮ್ಗೆ ಲಕ್ಕು ಚೆನ್ನಾಗಿದ್ದು ನಮ್ಮ ಅಕ್ಕಿ ಅದು ಒಂದು 10 ಅವರ್ ಆಡಿಬಿಡುತ್ತೆ, 12 ಅವರು ಆಡಿಬಿಡುತ್ತೆ. ಅದು ಅಕ್ಕಿ ಮೇಲೆ ಡಿಪೆಂಡು. ಅದಕ್ಕೆ ಒಳ್ಳೆ ಅಕ್ಕಿ ಇಕ್ಬೇಕು ಅಂದರೆ ಕಮ್ಮಿ ಅಕ್ಕಿಗಳು ಮಾಡ್ಕೊಳ್ಳಿ, ಅಂಥ ಅಕ್ಕಿಗಳೇ ಬಿಟ್ಕೊಂಬನ್ನಿ, ಗ್ಯಾರಂಟಿ ಒಂದು ಒಳ್ಳೆ ಟೈಮ್ ಮಾಡ್ತೀರಾ. ಅದೇ ಫ್ರೆಂಡ್ಸ್, ನಾನು ಈ ಕಣ್ಣಿನ ಬಗ್ಗೆ ನಾನು ನಿಮಗೆ ಪುತ್ಲಿ ಹೆಂಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ಪುತ್ಲಿಯಲ್ಲಿ ವಾಬ್ಲಿಂಗ್ ಹಿಂಗಂತ ಹೇಳಿದ್ದೀನಿ. ಇನ್ನೂ ಸುಮಾರು ಸಿಂಟಮ್ಸ್ಗಳಿದೆ ಕಣ್ಣು ವಾಬ್ಲಿಂಗಲ್ಲಿ. ಅದು ನಾನು ಈ ಥರನೇ ವೀಡಿಯೋದಲ್ಲಿ ಎಷ್ಟೆಷ್ಟಿದೆ ಬೇಸಿಕ್ಸ್ ಸ್ವಲ್ಪ ಈ ಕಣ್ಣಲ್ಲಿ ಎಷ್ಟು ಇದೆ ಅಷ್ಟಷ್ಟು ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಮುಂದೆ ಫ್ಯೂಚರಲ್ಲಿ ನಾನು ನಿಮಗೆ ಆ ಪುತ್ಲಿ ಮೇಲೆ ರಿಂಗು ಯಾವ ಕಲರ್ ಬಂದರೆ ಯಾವ ಥರ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರನೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡ್ತಾಯಿರಿ. ಆದರೆ ನಂದು ವೀಡಿಯೋಗಳು ಸ್ವಲ್ಪ ಹಾಕೋದು ಲೇಟ್ ಆಗುತ್ತೆ, ಯಾಕಂದ್ರೆ ನಾನು ಕೆಲಸದ ಮೇಲೆ ಇರ್ತೀನಿ. ಕೆಲ್ಸಕ್ಕೆ ಹೋಗ್ಬಿಟ್ರೆ ತಿರ್ಗಾ ಒಂದು ವಾರ ಈ ಥರ ಬರೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೋಸ್ಕರನೇ ನನ್ನ ವೀಡಿಯೋ ಲೇಟ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಬೆಲ್ ಐಕಾನ್ ಮಾಡಿ ಇಟ್ಕೊಂಡ್ಬಿಟ್ಟಿರಿ. ಯಾವಾಗಾದರೂ ನನ್ನ ವೀಡಿಯೋಗಳು ಹಾಕಿದ್ರೆ ಆವಾಗ ನೀವು ನೋಡಿಕೊಂಡು ಅದನ್ನು ಫಾಲೋ ಅಪ್ ಮಾಡಿ. ನೀವು ಒಂದು 2-3 ಸತಿ ನೀವು ಅದನ್ನು ನೋಡ್ತಾಯಿರಿ ವೀಡಿಯೋಗಳನ್ನ. ನೋಡಿಬಿಟ್ಟು ನೀವು ಈ ಥರ ತಿಳುವಳಿಕೆ ಮಾಡಿಕೊಂಡು ನಿಮ್ಮ ಅಕ್ಕಿಗಳಲ್ಲೇ ನೀವು ಬಿಟ್ಟು ನೋಡಿರೋ ಅಕ್ಕಿಗಳಲ್ಲೇ ನೀವು ನೋಡ್ಕೊಂಡು ಏನೋ ಒಂದು ಮಾಡಿದ್ರೆ ಒಂದು ಒಳ್ಳೆ ಅಕ್ಕಿ ಹಿಡಿಯೋದು, ಒಂದು ಒಳ್ಳೆ ಸಿಂಟಮ್ಸ್ಗಳು ಕಣ್ಣು ಹಿಡಿಯೋದು ಅದೆಲ್ಲ ಬರುತ್ತೆ. ಯಾಕಂದರೆ ನಾವೂ ಈ ಕಣ್ಣಲ್ಲಿ ಒಂದು ಚೂರು ನೋಡಿರೋದೇ ಸಿಂಟಮ್ಸ್ಗಳನ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನಾನು ಬೇರೆಯವರು ವೀಡಿಯೋ ಫೋಟೋ ಕಳಿಸ್ತಾರೆ, ಕಣ್ಣದ್ದು ಬಾಡಿದು ಕಳಿಸ್ತಾರೆ. ಅದರಲ್ಲಿ ನೋಡಿ ನನಗೇನಾದರೂ ತಪ್ಪಾಗಿ ಕಾಣಿಸಿದ್ರೆ ನಾನು ಅವ್ರಿಗೆ ಹೇಳ್ತೀನಿ. ನೆಕ್ಸ್ಟು ರಿಂಗ್ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ನನಗೆ ಎಷ್ಟು ತಿಳಿದಿದೆ ಅಷ್ಟು ನಾನು ನಿಮ್ಗೆ ಹೇಳ್ತೀನಿ. ಮಿಕ್ಕಿರೋದು ನೀವು ಕಲ್ತು ನೀವು ನೋಡಿಕೊಂಡು ಇದು ಮಾಡೋದು ಅದು ನಿಮ್ಮ ಮೇಲೆ ಡಿಪೆಂಡು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದರ ಥರನೇ ವೀಡಿಯೋಗಳು ನೋಡಿಕೊಂಡು ಏನೋ ಒಂದು ಶೋಕಿ ಕಲೀರಿ, ಒಂದು ಒಳ್ಳೆಯ ಟೈಮ್ ಅಕ್ಕಿ ಬಿಡಿ ಅಂತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.